ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಬೋಳೂರು ಶಾಖೆ ನೂತನ ಸ್ವಂತ ಕಚೇರಿ ಉದ್ಘಾಟನೆಯಾಗಿದೆ ಬಂಧುಗಳೇ. ಈ ನೂತನ ಕಚೇರಿಯನ್ನು ಉದ್ಘಾಟಿಸಿದವರು ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು. ಉತ್ತಮ ನಾಯಕತ್ವ ಎಂದರೆ ಅದು ಸಮಾಜದ ಬೆಳವಣಿಗೆಗೆ ದಿಕ್ಕು ತೋರಿಸುವಂತಹ ಶಕ್ತಿ ಬಂಧುಗಳೇ. ನಾಯಕತ್ವದ ಶಕ್ತಿ ಅಂದರೆ ಕೇವಲ ತಾನು ಮಾತ್ರ ಮುಂದೆ ಹೋಗುವುದಲ್ಲ, ಇತರರಿಗೆ ಕೂಡ ಪ್ರೇರೇಪಣೆಯನ್ನು ಕೊಡುವುದು, ಇತರರಿಗೆ ದಿಕ್ಕನ್ನು ತೋರಿಸುವುದು, ಒಟ್ಟಾಗಿ ಸಾಂಘಿಕವಾಗಿ ಗುರಿಯತ್ತ ಸಾಗುವುದೇ ನಿಜವಾದ ನಾಯಕತ್ವ. ಅಂತಹ ನಾಯಕತ್ವದ ಶಕ್ತಿಯೇ ಸಹಕಾರ ರತ್ನ ಸಹಕಾರ ಬಂಧು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ರವರು ಬಂಧುಗಳೇ. ವಿಶೇಷವಾಗಿ ರಾಜೇಂದ್ರ ಕುಮಾರ್ ರವರ ಉದಾತ್ತ ನಾಯಕತ್ವದ ಈ ಒಂದು ಬೆಳವಣಿಗೆಯ ಪಥ ಶತಮಾನಗಳ ಇತಿಹಾಸದ SCDCC ಬ್ಯಾಂಕ್ನ ಸಾಧನೆಯ ಒಂದು ಹೊಸದಾದಂತಹ ಇತಿಹಾಸದ ಒಂದು ಅದಕ್ಕೆ ರಂಗನ್ನು ಕೊಟ್ಟಂತಹ ಮೆರುಗು ನಮ್ಮ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ 32 ವರ್ಷಗಳ ತನ್ನ ನಾಯಕತ್ವದ ಈ ಕಾರ್ಯಕ್ರಮದ ನಿರಂತರವಾದಂಥ ವಿಸ್ತರಿಸಿದಂತಹ ಕೀರ್ತಿಯೊಂದಿಗೆ ಸಾಮಾನ್ಯವಾದಂತಹ ಸಹಕಾರಿ ಬ್ಯಾಂಕನ್ನು ವಾಣಿಜ್ಯ ಬ್ಯಾಂಕ್ಗಳಿಗೆ ಸರಿಸಮಾನವಾಗಿ ಕಟ್ಟಿ ಬೆಳೆಸಿದಂತಹ ಒಂದು ಪರಿಯಾಗಿರ್ಬೋದು. ನಿಜವಾಗಿ ದೂರದೃಷ್ಟಿಯ ಸಮಾಜದ ಏಳಿಗೆಯ ಒಂದು ಮುನ್ನುಡಿಗೆಯನ್ನು ಬರೆದಂತಹ ನಾಯಕತ್ವ ಬಂಧುಗಳೇ. ಮಾನವೀಯ ಮನಸ್ಸಿನ ಸಮಾಜದ ತುಡಿತ ಧಾರ್ಮಿಕತೆಯ ಮೇರು ವ್ಯಕ್ತಿತ್ವದ ಹಿರಿಮೆಯೊಂದಿಗೆ ಸಹಕಾರಿ ಬಂಧುವಾಗಿ ಸಹಕಾರಿ ರತ್ನರಾಗಿ ಡಾಕ್ಟರ್ ರಾಜೇಂದ್ರ ಕುಮಾರ್ ರವರು ಈ ದೇಶದಲ್ಲಿ ಸಹಕಾರಿ ರಂಗದ ಅಮೂಲ್ಯವಾದಂಥ ಮಾಣಿಕ್ಯ ಸಹಕಾರಿ ರಂಗವನ್ನು ಬೆಳೆಸಿ ಪೋಷಿಸಿ ಹೋರಾಟವನ್ನು ನಡೆಸಿ ರೈತರ ಧ್ವನಿಯಾಗಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಕಲ್ಪವೃಕ್ಷವಾಗಿ ಸಂಘಟನೆಯನ್ನು ಬೆಳೆಸಿದಂತಹ ಸಹಕಾರಿ ಬಂಧು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ರವರಿಗೆ ಜೋರದ ಕೈ ಚಪ್ಪಾಳೆ ಮೂಲಕ ಅವರನ್ನು ಈ ವೇದಿಕೆಗೆ ಬರಮಾಡಿಕೊಳ್ಳೋಣ. ಅವರೊಂದಿಗೆ ನಾಗರಾಜ್ ಶೆಟ್ಟಿ ಅವರನ್ನು ಕೂಡ ಬರಮಾಡಿಕೊಳ್ಳೋಣ. ಎಲ್ಲ ಅತಿಥಿಗಳನ್ನು ಬರಮಾಡಿಕೊಳ್ಳೋಣ. ನಾನು ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ನಮ್ಮ ಉಸ್ತುವಾರಿ ಸಚಿವರಾದಂತಹ ನಾಗರಾಜ್ ಶೆಟ್ಟಿ ಅವರನ್ನು, ಅದೇ ರೀತಿ ನಮ್ಮ ಗೌರವ ಜಾರಂದಯ ದೇವಸ್ಥಾನದ ತ್ರಿವೇಣಿ ರಾವರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೀವಿ. ಎಲ್ಲ ನಮ್ಮ ಸಂಘದ ನಿರ್ದೇಶಕರು ವೇದಿಕೆ ಬರಬೇಕು. ವಿಶೇಷವಾಗಿ ಉಪಾಧ್ಯಕ್ಷರಾದಂಥ ಎಸ್ ಧನಂಜಯ ಬಂಗೇರ, ಪ್ರಧಾನ ವ್ಯವಸ್ಥಾಪಕರು ಪ್ರೀತಮ್ ಪಿ ಪೂಜಾರಿ, ನಿರ್ದೇಶಕರಾದ ಶ್ರೀಮತಿ ಪ್ರೇಮಾ ಸುಮಂತರಾವ್, ನೇಮಿರಾಜ್ ಶೆಟ್ಟಿ, ಶ್ರೀಮತಿ ರಂಜಿನಿ, ಶ್ರೀ ಬಿ ವಿಠಲ್ ಶೆಟ್ಟಿ, ಸಿತೇಶ್ ಕೊಂಡೆ, ಗಣೇಶ್ ಶೆಟ್ಟಿ, ಶ್ರೀಮತಿ ಶರ್ಮಿಳಾ, ಕಿರಣ್ ಕುಮಾರ್ ಶೆಟ್ಟಿ ಇವರನ್ನ ಕೂಡ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಿದ್ದೇವೆ ಬಂಧುಗಳೇ. ಎಲ್ರಿಗೂ ನಮಸ್ಕಾರ. ಬಹಳ ಸಂತೋಷದ ಒಂದಷ್ಟು ಸಂಭ್ರಮದ ಕ್ಷಣ ಬಂಧುಗಳೇ. ಇವತ್ತು ಈ ಒಂದು ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಈ ಒಂದು ನೂತನ ಸ್ವಂತ ಕಟ್ಟಡ ಉದ್ಘಾಟನೆಯಾಗಿದೆ. ಅದರೊಂದಿಗೆ ಅದು ನಮಕ್ಕೆ ಮಾತಿರಲ್ಲ ಮಾಯಾ ಮಟ್ಟೆಳ್ಳು ಪಾರ್ಥ ಸಾಂಕುನ ಅಪ್ಪೆ ಬೋಲೂರುದ ಮಾರಿಯಮ್ಮಗ ಸುಗಿತೊಂದು ಈ ಮನ್ನಡ ಸತ್ಯ ಸಾರನ್ನು ಕೊರನಚ್ಚಿನ ಸತ್ಯ ಜಾರಂದಯ ದೀಪ ಬಬ್ಬು ಸ್ವಾಮಿನ ಅಲಕೇಡು ಬೆಮ್ಮೆರು ಶರವಡು ಮಹಾಗಣಪತಿ ಕುಡುಪುಡು ಸುಬ್ರಾದೇರು ಕತ್ರೆಡು ಕಾಂತು ಮಂಜುನಾಥ ದೇವೇರು ಬೋಲೂರಮ್ಮ ಕುದ್ರೋಳೆಮ್ಮನ ದುಮ್ಮುದಿ ಒಂದು ಈ ಮನ್ನದ ಪುನಚಿನ ಸರ್ವ ಸತ್ಯನ ನೆನವರಿಕೆ ಮತ್ತೊಂದು ಪುರ್ಲುದ ಲೇಸಿನ ಈ ಒಂಜಿ ದೇವರಿಗೆ ಅರ್ಪಿತ ಮಲ್ತೊಂದು ಈ ಹೊಸ ತಾಯಿನಂಚಿನ ಈ ಕಟ್ವಾನ ನಮ್ಮ ಈ ಬ್ಯಾಂಕ್ದ ಮಾತೆರೆಗಲ ಒಂಜಿ ಅದೃಷ್ಟವಾದ ಅಕ್ಲು ಆ ಒಂಜಿ ವ್ಯವಹಾರ ಮಲ್ಪನಲ್ಪ ಆ ಲಕ್ಷ್ಮೀ ಸ್ವರೂಪಿಣಿ ಅದು ಬೆಳಗಡು ಪನೊಂದು ವಿಶೇಷವಾದ 1000 ಕೈಕಿಲೆಗೆ ಸ್ವಸಹಾಯದ ಗುಂಪುದ ಮೂಲಕ ಮಲ್ಲ ಶಕ್ತಿ ಆದ ಮುರನಿ 77ನೇ ವರ್ಷದ ತನ್ನ ಪುಟ್ಟ ಪರ್ವ ಆಚರಣೆ ಮಾಡ್ತಿನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಬೆರಗು ಜೋರದ ಕೈತಾಟರಿಗೆ ಪುಟ್ಟ ಪರ್ವದ ಶುಭಾಶಯನ ತೆರಿಪ ಒಂದು ಬಂಧುಗಳೇ. ಕಾರ್ಯಕ್ರಮವನ್ನು ಇದೀಗ ಪ್ರಾರ್ಥನೆ ಮೂಲಕ ನಡೆಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಖ್ಯಾತ ಗಾಯಕಿಯಾದಂತಹ ರಶ್ಮಿ ನಾರಾವಿ ಅವರು ಇದೀಗ ಈ ಒಂದು ಪ್ರಾರ್ಥನೆಯನ್ನು ನಡೆಸಿಕೊಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಲ್ಲಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ.
ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಆದಿವಂದಿತ ಮಹಾಗಣಪತಿ ದೇವರನ್ನು ಪ್ರಾರ್ಥಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮೂಲಕ ಸುಂದರವಾದಂಥ ಮೆರುಗನ್ನು ಕೊಟ್ಟಂತಹ ಗಾಯಕಿ ರಶ್ಮಿ ನಾರಾವಿ ಅವರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಅವರನ್ನು ಕೂಡ ಸ್ವಾಗತವನ್ನು ಮಾಡುತ್ತಾ, ಬಂಧುಗಳೇ, ಬಹಳ ಸಂತೋಷದ ಕ್ಷಣ ಇದೆ ಬಂಧುಗಳೇ. ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ನೂತನ ಸ್ವಂತ ಶಾಖೆಯ ಉದ್ಘಾಟನೆ ಆಗ್ತಿದೆ ಬಂಧುಗಳ ಕಚೇರಿಯ. ಈ ಉದ್ಘಾಟನಾ ಸಮಾರಂಭದ ಬಂದಂಥ ಎಲ್ಲ ಅತಿಥಿಗಳನ್ನು ಅದೇ ರೀತಿ ಪ್ರಸ್ತಾವನೆ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ನಮ್ಮ ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಲೋಕೇಶ್ ಭಂಡಾರಿಯವರು. ಮಹಾಗಣಪತಿ ದೇವರನ್ನು ನೆನೆತೊಂದು ಅಂಜನೆ ನಮ್ಮ ಊರದ ದೇವದೇವರನ್ನು ನೆನೆತೊಂದು ಅಂಜನೆ ಪುರಾಲ್ದಪ್ಪನ್ನು ನೆನೆತೊಂದು ಇಂಥ ಸಭಾ ಕಾರ್ಯಕ್ರಮದ ಎಂಗಳ ಕೇಂದ್ರ ಬಿಂದು ಡಾಕ್ಟರ್ ರಾಜೇಂದ್ರ ಕುಮಾರ್ ಮೇರೆ ವಾ ರೀತಿಡ್ಲ ಎಂಗಳಿಗೆ ಸಹಾಯ ಮನ್ಪೇರು ಇತ್ತಿನಾರು ದುಂಬೂರು ದಿಂಚ ಶಂಕರ್ ಮೇನಂಡ್ರನ ಕಾಲೂರು ದಿಂಚಲ ಬೊಕ್ಕ ನಮ್ಮ ಹರಿಚಂದ್ರನ ಕಾಲೂರು ದಿಂಚಿಲ್ಲ ಎಡ್ಡ ರೀತಿ ಎಂಗಳಿಗೆ ಬೆರಿ ಸಹಾಯವನ್ನು ಕೊರೊಂದು ಇತ್ತಿನಾರು ಮುರಾಣಿ ಹೆಂಗ್ ಅಧ್ಯಕ್ಷತೆ ತೊಂದಾಗಲ ಹೆಂಗೆ ಸುರುಟು ಪೋಣು ಬಂತು ಬಂತೀರು ಯಾನುಲ್ಲೆ ಈ ಪೋಡಿಚ್ಚಿ ನಿನ್ನ ಬಿರಾಡು ಏಪಲೆ ಯಾನುಲ್ಲೆ ಬುರ್ದು ಪಾಡುಚ್ಚಿ ಇಂದು ಒವ್ವೇ ಒಂಜಿ ಕಾರ್ಯಕ್ರಮ ಅನ್ನಲ್ಲ ಅರ್ನ ಸುರೂತ್ತ ಸಹಾಯದಾನ ನಂಗೆ ಕಾವೂರು ವ್ಯವಸಾಯ ಬ್ಯಾಂಕಿನ ಮಲ್ಲ ದಾನವನ್ನು ಕೊರೊಂದು ಬೈದಿನಾರು ಒಟ್ಟು ರೀತಿಗಳ ನಂಗೆ ಕಮ್ಮಿ ಮಂದಿಗೆ ಸಹಕಾರಿ ರತ್ನ ಸಹಕಾರಿ ಭೀಷ್ಮೇಂದ್ರ ಪಣೋಲಿ ಸಹಕಾರಿ ರತ್ನೇಂದ್ರ ಪಣೋಲಿ ನನ್ನ ದೇಶದ ಒಂಜಿ ಪದ್ಮಭೂಷಣ ಅರೆಗಳ ಪ್ರಶಸ್ತಿಲ ತಿಕ್ಕೊಡು ಎಂಗಳ ದೇವರ ಕಲಕಾಡಿನ ಎನ್ನ ಪ್ರಾರ್ಥನೆ ಅಂಚಾದು ಪಣಗ ಓ ರೀತಿಲ ಎಂಗ್ಲೇನೆ ಬುರ್ದು ಪಾರ್ಜಿರು ಕಾವೂರು ವ್ಯವಸಾಯ ಬ್ಯಾಂಕ್ ಎಪ್ಪಗಳ ಮುಂಚೂಣಿಯಾದ ಎಂಗ್ಲೆ ಸಹಾಯ ಮಂತೊಂದು ಬೈದಿರು ಅಂಚಾದು ಪಣಗ ನಮ್ಮ ಈ ಬ್ಯಾಂಕ್ನ ಪ್ರಾರಂಭ ಮಂದಿನ ಏರಿಕೆ ಶಂಕರ್ ಮೇಲಂಡ್ರಲ್ಲ KT ಬಂಡರ್ಲ ಮೊಗಲು ರಡ್ಡಿ ಜನ ಜಂಟಿಯಾದ ಈ ಬ್ಯಾಂಕ್ನ ಎಡ್ಡ ರೀತಿ ಕೊಣತೀರು ಐತೊಟ್ಟಿಗೆ ಲೆದೊಂದು ಪಾಯಿಂಟ್ ಏರಿಕೆ ಎನ್ನಾಗ ಹರಿಶ್ಚಂದ್ರನ ಮುಖಾಂತರ ನೀನು ಬ್ಯಾಂಕ್ನ ಅಭಿವೃದ್ಧಿ ಮಂತೀರಿ ಕಂಡವಟ್ಟ ಮಂತಿದ್ದೀರು ಎಂಕಲ ಬೆರಿತಟ್ಟು ಅಂತೀರಿ ಯಾನ್ಲ ಒಂಜಿ ನಾಮಿನೇಟ್ರ್ ಡೈರೆಕ್ಟರ್ ಆದ ಬತ್ತಿನ ಮುಲ್ಪ ದಯಮನ್ನಾಗ BJP JDS ಸರ್ಕಾರ ಪುನಗ ಏನನ್ನು ನಾಗರಾಜ್ ಶೆಟ್ಟಿನ ಮುಖಾಂತರೋಡು ಪನ್ಪದ ಏನು ಡೈರೆಕ್ಟರ್ ಮನ್ಪದಿರು ಆ ರೀತಿ ಏನು ನಡೆದೊಂದು ಬೈದೆ ಮಾರ್ಗದರ್ಶನ ನಾಗರಾಜ್ ಶೆಟ್ಲ ಮಂತೀರು ಮಕ್ಕ ಸಹಕಾರ ರಂಗದ ಮಸ್ತ್ ಹಿರಿಯರ ನಕಲ ಮಂತೀರು ಅನ್ನ ಸುರುಟು ಎಂಕದಾದ ಬಣ್ಣಾಗ ಹರಿಚಂದ್ರನ ತೀರುಪೋಯಿನ ಟೈಮ್ ಹಿಂಗೆ ಬೆರಿ ಸಾಯದ ಉಂತಿನ ಬಣ್ಣ ನೇಮರಾಜ್ ಶೆಟ್ರಲ್ಲ ಸುಮಂತರಾವಲ್ಲ ಬೆರಿ ತಟ್ಟದ ಬಂಡಿರು ನನ್ನ ನಿಕ್ಕಲು ಮುಂದರಿಸೋಡು ನೀನು ಈಗ ಮುಂದರಿಸೋಡು ನನ್ನ ಎಂಕಲ್ ಪಿರಾವ್ ಸಾಧ್ಯತೆ ಇಂಗುಲ್ಲ ನಿಕ್ಕಲು ಪೊರ್ಲು ರೀತಿ ನಡ್ಕೊಂಡು ಹಿರಿಯರ ನಕಲು ಮಸ್ತ್ ಜನಕ್ಕೆ ಸಹಕಾರ ಕೊಡ್ತೀರು ಅಂಚಾದ ಬಣಗ ಎಡ್ಡ ರೀತಿ ಎಂಕ್ಲೆ ನಡ್ಪರೊಂದು ಪಾಪ ರಾಜೇಂದ್ರ ಕುಮಾರನ ಆಶೀರ್ವಾದ ಏಪ ಮುಟ್ಟೊಂಡು ಆತ ಪೊರ್ಲು ರೀತಿ ಎಂಕ್ಲೆ ನಡ್ಪಂದು ಪಾಪ ಅಂದು ಯಾನು ಕೇಳೊಂದುಲ್ಲೆ ಇನಿತ ನಮ್ಮ ವಿಜಯ್ ಚೌಟರಿ ಕಾರಾಂತರವಾದ ನಮ್ಮ ಇನಿ ಅರ್ರ ಮೋದಿನ ಫಲಯ ಬೈದ್ಯರಿಗೆ ಅಂಚಾದ ಸೇರುವಣ ಎಂದು ಬಂತೀರು ಭರಶೆಟ್ರು ಇತ್ತೇನೆ ಸೇರು ಎಂದು ಬಂತೀರು ವೇದವಾಸ ಒಂಜಿ ಕಾರ್ಯಕ್ರಮ ಮಾಡಲಿರು ಆರ್ಲ ಬತ್ತು ಸೇರು ಎಂದು ಬಂತೀರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಬರ್ಪೆಂದು ಬಂತೀರು ಅಂಚಾದ ಪಣಗ ಬೈದಿನ ಪೂರ ಸಹಕಾರಿ ಮಿತ್ರೇರು ಸಹಕಾರಿ ಮಾತೆಯರಿಗೆ ನವೋದಯದ ಪೂರ ಮಹಿಳೆಯರನಗಲು ಬೈದಿರು ಅಗಲೇ ಸುರುತ್ತ ಸೊಮ್ಮೆಲೆನೆ ಅನ್ನು ಕೊರೊಂದುಲ್ಲೆ ನಮ್ಮ ಸುರುಟು ಸಹಕಾರಿ ರತ್ನ ಡಾಕ್ಟರ್ ರಾಜೇಂದ್ರ ಕುಮಾರ್ ಮೇರಿನ ಇತಿಹಾಸನ ಪನೋಡು ಇತಿಹಾಸನ ತೆತ್ತು ಪೋಂಡ ಬಾರಿ ಮಲ್ಲೊಂಡು ಇಡೀ ರಾಜ್ಯೋಡತ್ತು ದೇಶೋಡತ್ತು ನಮ್ಮ ಇಡೀ ದೇಶನೇ ತಿರ್ಕೊಂಡು ನಾನು ಸಹಕಾರಿ ರಂಗ ಮಂದಿದ್ದೀರ ನಾವು ರಾಜೇಂದ್ರ ಕುಮಾರ್ 25 ಕೋಟಿ ಇತ್ತಿನ ಸಹಕಾರಿ ಬ್ಯಾಂಕ್ನು DCC ಬ್ಯಾಂಕ್ನು ಇನಿ ಸಾಧಾರಣ 3,000 ಕೋಟಿ ಮುಟ್ಟ ಟರ್ನೋವರ್ ಗುಣತೀರ್ ಬಂದವು ಸುಲಭದ ಪಾತ್ರತ್ತವು ಅವು ಹೆಮ್ಮೆದ ಪಾತ್ರ ನಂಗೆ ದಕ್ಷಿಣ ಕನ್ನಡ ಜಿಲ್ಲೆಡು ಆರು ಏಪುಗಳ ನಂಗೆ ಬೆರಿಸಾಯ ತಿತ್ತೀರಿ ಅರೆಗೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಎಂಗ್ಲ ಕಾವೂರು ವ್ಯವಸಾಯ ಬ್ಯಾಂಕ್ದು ಸ್ವಾಗತವನ್ನು ಬಯಸೊಂದಿಲ್ಲ ಎಂದು ನಾನು ಕೇಳೊಂದಿಲ್ಲ. ಸಹಕಾರಿ ಸಂಘದ ಅನರ್ಘ್ಯ ರತ್ನರಾಗಿ ನೈಜಾರ್ಥದ ಬಹು ಪ್ರಭಾವಿ ಸಹಕಾರಿ ಧುರೀಣರಾದಂತಹ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಲೋಕೇಶ್ MN ರಾಜೇಂದ್ರ ಕುಮಾರ್ ಅವರಿಗೆ ಸ್ವಾಗತವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಸ್ವಾಗತಿಸಿದ್ದಾರೆ. ಲೋಕೇಶ್ ಭಂಡಾರಿ ಅವರು ಎಲ್ಲ ಬಂಧುಗಳ ಪರವಾಗಿ ಅವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೊಟ್ಟಿದ್ದೇವೆ. ಅವರಿಗೆ ಮಾಲಾರ್ಪಣೆ ಮೂಲಕ ಈ ಗೌರವವನ್ನು ಮಾಡಿದ್ದಾರೆ. ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ ಪ್ರೀತಿಪೂರ್ವಕವಾದ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ನನೋರಿ ಅತಿಥಿ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ನಾಗರಾಜ್ ಶೆಟ್ಟರು ಎನ್ನ ಗುರುಕುಲು ರಾಜಕೀಯಡು ಮುಂಚೂಣಿ ನಡೀತಿನಾರು
ಕರ್ನಾಟಕ ಸರ್ಕಾರಗಳು BJP ಸರ್ಕಾರವನ್ನು ಕೊನೆಯಿದ್ದಿರಲಿತ್ತಂದ್ರೆ JDS ಕುಮಾರಸ್ವಾಮಿ ಯಡಿಯೂರಪ್ಪರನ್ನು ಕೊನೆಯಿದ್ದ ಕೀರ್ತಿ ನಾಗರಾಜ್ ಶೆಟ್ಟರಿಗೆ ಸಲ್ಲುಂಡು ಕರ್ನಾಟಕ ಸರ್ಕಾರ ಮಂತಿನಾರ ಸುರೂತ ಮಂತ್ರಿ ಅದು ಸುರೂತ MLA ಅದು ಕರ್ನಾಟಕ BJP ಸರ್ಕಾರ ಕೊಣತಿತ್ತಿರಲ್ಲ ಅವು ನಾಗರಾಜ್ ಶೆಟ್ಟಿ ಹೆಚ್ಚಿನಗಲೇ ಗೊತ್ತುಂಡು ಅರೆಗೆ ಎನ್ನ ಗುರುಗಳು ಅರೆಗಲ ಎನ್ನ ಸ್ವಾಗತವನ್ನು ಬಯಸೊಂದುಲೆ ನೇಮಿರಾಜ್ ಶೆಟ್ಟರು ಬದುಕುತ್ತುಡು ಅರೆ ಮೂಕಿಡಿದು ಕೊರಡು ಪಂತು ಕೆಂದುಲೆ ಬಂದುಲೆ ಈ ಒಂಜಿ ದಕ್ಷಿಣ ಕನ್ನಡ ಜಿಲ್ಲೆದ ಮಾಜಿ ಉಸ್ತುವಾರಿ ಮಂತ್ರಿಲಾದು ಐತೊಟ್ಟಿಗೆ ಕಾರ್ಮಿಕ ಕ್ಷೇತ್ರದ ಮುಂದಾಳಾದು ಪ್ರತಿ ಒಂಜಿ ಜವನಿಯರಿಗೆ ಒಂಜಿ ಸ್ಫೂರ್ತಿದ ಚೆಲುಮೆಯಾದು ಅವೇತೋ ಸಂಘ ಸಂಸ್ಥೆ ಇತ್ತೊಂದು ಧಾರ್ಮಿಕ ಕ್ಷೇತ್ರ ಐನಜಿನ ನಾಗಮಂಡಲರದು ಬತ್ತಿನ ಪ್ರತಿನಿಧಿ ಬ್ರಹ್ಮಗಳ ಆದುಪಡು ದೇವಸ್ಥಾನದ ನಿರ್ಮಾಣ ಆದುಪಡು ಅದರ ಪ್ರತಿ ಒಂಜಿ ಕ್ಷೇತ್ರಗಳ ತನಂತಾನು ತೊಡಗಿಸ ಐನಜಿನ ಒಂದು ಗುತ್ತು ಮನೆತನದ ನಮ್ಮ ಈ ನಾಗರಾಜ್ ಶೆಟ್ಟರು ಬಂದಿಲ್ಲ ಅರೆಗೆ ನೇಮಿರಾಜ್ ಶೆಟ್ಟರು ಬೇರೆ ಅರೆಗೆ ಮಾಲೆ ಪಾಡಿದು ಈ ಭಕ್ತರು ಅರೆಗೆ ಈ ಗೌರವವನ್ನು ಸಂದೇಶ ಮಾಡಿಕೊಂಡು ಸನ್ಮಾನಿಸುತ್ತ ನಾಗರಾಜ್ ಶೆಟ್ಟಿ ಅವರಿಗೆ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನನವರಿ ಎಂಗಲ್ನ ಅತಿಥಿರಿ ಜಾರಂದಯ ದೇವಸ್ಥಾನದ ಬಲರಾಜ್ ಕೋಟ್ಯನ್ ಮೇರೆಗಳ ಸ್ವಾಗತ ಬಯಸೊಂದುಲೆ ಸುಮಂತ್ ರಾವ್ ಮೇರೆಗೆ ಈ ಪುರ್ತುಡು ಮೂಕಿಡಿದು ಕೊರಡು ಪಂತಕ್ಕೆಂದುಲ್ಲ ಬಂಧುಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕಾರಿ ರಂಗದ ಸುಮಾರು ವರ್ಷೋಡಿನ ಇತ್ತಿನಾರು ನಮ್ಮ ಭಾಸ್ಕರ್ ಕೊಂಡೆ ಬೇರ್ಲ ಭಾರಿ ವರ್ಷೋಡಿಂಚಿ ಅಧ್ಯಕ್ಷ ಅದು ಹರಿಚಂದ್ರನ ಒಡನಾಟ ಹೊಡಿತಿನಾರು ಎಂಗಳಿಗೆ ಪೂರ್ವ ಮಾರ್ಗದರ್ಶನ ಜೀವನ ಅರೆಗಳ ಸ್ವಾಗತ ಬಯಸೊಂದುಲ್ಲೆ ಕಿರಣ್ ಕುಮಾರ್ ಶೆಟ್ಟರು ದಮತದ ಅರೆ ಮುಖ್ಯ ಇದಕ್ಕೊಂಡು ಪಂತಕ್ಕೆಂದುಲ್ಲೆ ಇದೆ. ಅರೆಗೆ ಮಾತ ಬಂದುಲ್ಲ ಪ್ರವಾದ ಪ್ರೀತಿಪೂರ್ವಕವಾದ ಎದುಕೊಂದುಲ್ಲೆ ಸಿತೇಶ್ ಕೊಂಡೆ ಮತದ ಬತ್ತದ ಅರೆನು ಮೂಕೆ ಎದುಕೊಂಡು ಪಂದಕ್ಕೆಂದುಲ್ಲೆ ಬಂದುಲೆ ಉಪಾಧ್ಯಕ್ಷರ ನೆಚ್ಚಿನ ಧನಂಜಯ ಬಂಗೇರ ಮೇರೆಗೆ ಮಾತು ಬಂದುಲ್ಲ ಪ್ರವಾದ ಪ್ರೀತಿಪೂರ್ವಕವಾದ ಅರೆಲ್ಲ ಮೂಕೆ ಎದುಕೊಂದುಲ್ಲೆ ನಮ್ಮ ಹಿರಿಯರಾಯಣ ನೇಮರಾಜ್ ಶೆಟ್ಟರುಲ್ಲಿರು ಸುಮಂತ್ ರಾವ್ಲಿರು ಅಕ್ಲೆಗಳ ಸ್ವಾಗತ ಬಯಸೊಂದಿಲ್ಲ ಸಿದ್ದೇಶ್ ಕೊಂಡೆ ಆಗ್ಲಿರು ಪ್ರೇಮ ಕೊಲ್ಲಿರು ಶ್ರೀರಂಜಿನಲ್ಲಿರು ಅಂಜನೆ ಶರ್ಮಿಲೊಲ್ಲಿರು ಮೊಗಲಿ ಮಾತ್ರ ಸ್ವಾಗತ ಬಯಸೊಂದಿಲ್ಲ ಬೈದಿನ ಮಾತ ಸಹಕಾರಿ ಬಂಧುಗಳ ಸ್ವಾಗತ ಬಯಸೊಂದು ಎನ್ನ ಭಾಷಣನು ಇರಾಮ ಮಂತೊಂದುಲ್ಲೆ 5 ಕೋಟಿ ಡೆಪಾಸಿಟ್ ಬೈ ಉಂಡು ಅಂಚಿನ ಸಾರತ್ತ 200 ಕೋಟಿ ಟನ್ ಉಂಡು ಪೊರುಳು ರೀತಿ ನಡತೊಂದು ರಾಜೇಂದ್ರ ಕುಮಾರ್ ಆಶೀರ್ವಾದ ಮಾತೆರ್ನ ಸಹಕಾರಗಳ ಎಡ್ಡ ರೀತಿ ನಡತೊಂದು ಮಾತೆರೆಗಳ ಎನ್ನ ಸಹಕಾರ ಕೊಡ್ತಿನಾಗಲಿ ಪೂರೆಲ್ಲ ಧನ್ಯವಾದ ಸ್ವಾಗತವನ್ನು ಬಯಸೊಂದುಲ್ಲೆ ಪೊರುಳುಡೆ ಮೋಕೆಡ್ ಇದುಕೊಂಡು ನಚ್ಚಿನ ನಮ್ಮ ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕದ ಅಧ್ಯಕ್ಷರಾಗಿನ ಲೋಕೇಶ್ ಭಂಡಾರಿ ಮೇರೆಗೆ ಮಾತ ಬಂದುಳ್ಳ ಪ್ರಭಾದ ಸಂದೇಶ ಮಕ್ಕಳು ಅರೆಲ್ಲ ಪ್ರೀತಿಪೂರ್ವಕವಾದ ಎದುಕೊಂದುಳ್ಳೆ ಉಪಾಧ್ಯಕ್ಷರಂಚಿನ ಧನಂಜಯ ಬಂಗೇರ ಅರೆಗೆ ಈ ಪೊರ್ತುಳು ಮೂಕೆಡ್ ಎದುಕೊಂಡು ಪಂದಕ್ಕೆಂದುಳ್ಳೆ ನಮ್ಮ ಬ್ಯಾಂಕದ ಅಧ್ಯಕ್ಷರು ಲೋಕೇಶ್ ಭಂಡಾರಿ ಹಿರೇಗಳ ಸ್ವಾಗತ ಕೊರೋಡ ಬಂದೇಕೆಂಡು ಅಧ್ಯಕ್ಷರಾದಪ್ಪನ ಹಿರೇಗ ಒಂಜಿ ಗೌರವ ಕೊರೋಡೆ ನಮ್ಮ ದೇಕೆಂಡ ಇನಿ ಒಂಜಿ ಬ್ಯಾಂಕ್ ನಡಪೋಣಾಯ್ತು ಎಡ್ಡೆ ಒಂಜಿ ಮುಂಡಾಸರಾಜ ವ್ಯಕ್ತಿ ಬೋಡು ಅವು ಹಿರೇಗ ಯೋಗ್ಯತೆ ಯೋಗ ಹಿರೇ ತಿಗದಂಡು ಇರ್ನ ಪುಣ್ಯದ ಪಾಲು ಈ ಪುತ್ತುಡು ಹಿರೇಗ ಮಾತ ಬಂದುಳ್ಳ ಪರವಾದ ಪ್ರೀತಿಪೂರ್ವಕವಾದ ಎದುಕೊಂದುಳ್ಳ ಕಾರ್ಯಕ್ರಮ ಉದ್ದೀಪನ ಮಲ್ಪುಗ ಇದು ತುಡರ್ ಅರ್ಲಾದು ಈ ಕಾರ್ಯಕ್ರಮ ಉದ್ದೀಪನ ಅಪ್ಪಡು ಯಾನು ಕನ್ನಡ ನಿರೂಪಣೆ ಮಲ್ತೊಂದಿತ್ತೆ ಅಧ್ಯಕ್ಷರು ತುಳುಟು ಪಾತ್ರ ಬೈಬಕ್ಕೆ ಯಾನ್ ತುಳುಟೆ ಪಾತ್ರ ಬೈತೆಗೆಂಡ ಒಂಜಿ ತುಳುಕು ಅದು ಪೊರ್ಲುಂಡು ಯಾನ್ ತುಳುತ ಒಂಜಿ ನಿರೂಪಕ್ಕೆ ಅದು ಕನ್ನಡಲ ಕೊನಪೆ ತುಳುಳ ಕೊನಪೆ ಕಾರ್ಯಕ್ರಮಡು ಇತ್ತೆ ಉದ್ದೀಪನ ಆಪುಂಡು ಬಂದುಲೆ ಈ ಒಂಜಿ ಪೊರ್ಲುದ ಕಾರ್ಯಕ್ರಮದ ಉದ್ದೀಪನನು ನಮ್ಮ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅಂಚನೆ ನಾಗರಾಜ್ ಶೆಟ್ಟರು ಮತ್ತು ಬಿನ್ನರ್ ನಗರ ಸೇರಿಗಿಡು ಈ ಕಾರ್ಯಕ್ರಮ ಕಾರ್ಯ ಬಂದು ಡಾಕ್ಟರ್ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಬೇರೆ ಈ ಕಾರ್ಯಕ್ರಮದ ಸುರುತ ಕಾರ್ಯಕ್ರಮ ಅರ್ಪಣೆ ಮಾಡಿಕೊಂಡು
ಕಾರ್ಯಕ್ರಮದ ಉದ್ಘಾಟನೆ ಆಗ್ತಿದೆ ಬಂಧುಗಳೇ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ. ಕತ್ತಲೆಯಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಸುಜ್ಞಾನದ ಬೆಳಕನ್ನು ಕೊಡುವಂತಹ ದೀಪ ಪ್ರಜ್ವಲನೆಯಾಗಿದೆ ಬಂಧುಗಳೇ. ಪಂಚ ದೀಪಗಳು ಒಂದಾಗಿದೆ ಬಂಧುಗಳೇ. ಐನ ದೀಪಲು ಒಟ್ಟಾಂಡ ಬಾರಿ ಪೊರ್ಲುದ ಒಂಜಿ ಶಕ್ತಿ ಪಂಪಿನಿಕ್ ಸಾಕ್ಷಿಯಾದ ಈ ಬ್ಯಾಂಕ್ ಉಂಡು ಬಂದುಲೆ. ಒಂದು ಐನನೇ ಒಂಜಿ ಬ್ಯಾಂಕ್ದ ಹೊಸ ಸ್ವಂತ ಕಟ್ಟುವನ್ನ ಬಂದುಲೆ ಬಾರಿ ಪೊರ್ಲುದ ಉದಿಪನ್ನದ ಲೇಸಿಗೆ ಮಾತ ಸಾಕ್ಷಿಯಾದ ಬಂದುಳೆ. ಈ ಪುರ್ತುಡು ಕ್ಷೇತ್ರದ ಶಾಸಕರು ಭರತ್ ಶೆಟ್ಟರು ಬರ್ಪಿರ್ತವಂತೆ ಪುರ್ತುಡಿ ಐದು ತುಂಬತ್ತಾದ ಎಕಡೆ ನಮ್ಮ ಲೋಕೇಶ್ ಭಂಡಾರ್ಲ ಪಂಡೇರು ನಾಗರಾಜ್ ಶೆಟ್ಟರ್ ಒಂಜಿ ಪೊಲಬು ಕುರಿಯರು. ನಾಗರಾಜ್ ಶೆಟ್ಟರ್ ಏತ್ ಧಾರ್ಮಿಕ ಕ್ಷೇತ್ರ ಏತ್ ಮಾತ ಸಂಘ ಸಂಸ್ಥೆ ಸಾಕ್ಷಿ ಇಂಚಿನ ಕೇಂಡ ಅರೆಗ ಅಧಿಕ ದಿನ ಆನಿಂಜಿದಿಂದ ಅವಕಾಶ ಅವು ಕೇಂಡ MLA ಅದು ಆ 2020 ಸರ್ಕಾರಡು ಆರು ನಿಜವಾದ ಒಂಜಿ ಸರ್ಕಾರವನ್ನು ಕಲಿಯರ ಮಲ್ಲ ಪ್ರಯತ್ನ ಮಾಡ್ತಿನಾರು. ಐತೊಟ್ಟಿಗೆ ಈ ಸಹಕಾರಿ ಸಂಘಗಳ ಮಲ್ಲ ಒತ್ತು ಕೂರ್ನಾರು ಬಂದುಲೆ. ಇಂಥ ಈ ಒಂಜಿ ಕಾರ್ಯಕ್ರಮಡು ಆರು ನಮ್ಮೊಟ್ಟಿಗಿಲ್ಲರು. ಈ ಒಂಜಿ ಕಾರ್ಯಕ್ರಮಗೂ ಈ ಒಂಜಿ ಹೊಸದಾದ ಈ ಕಟ್ಟುವನದ ಉದಿಪನದ ಲೀಸಿದ ಎಟ್ಟೆಪ್ಪುದ ನುಡಿಕಾದು ಕಾತಂದುಲ್ಲ ಬಂದುಲೆ. ಇತ್ತೆ ಸನ್ಮಾನ್ಯ ಶ್ರೀಯುತ ಬಿ ನಾಗರಾಜ್ ಶೆಟ್ಟಿ. ಆತ್ಮೀಯ ಸಹಕಾರಿ ಬಂಧುಗಳೇ, ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ದ 5ನೇ ಶಾಖೆದ ಈ ಉದ್ಘಾಟನಾ ಸಮಾರಂಭಡು ಈ ನಮ್ಮ ಕರಾವಳಿ ಜಿಲ್ಲೆದ ಸಹಕಾರಿ ಭೀಷ್ಮೆ ರಾಜ್ಯಡು ಅತಿ ಹೆಚ್ಚು ಸಹಕಾರಿ ಕ್ಷೇತ್ರದ ಸೇವೆ ಮತ್ತೊಂದು ನಿರಂತರ 32 ವರ್ಷ ಸಹಕಾರಿ ಕ್ಷೇತ್ರಡು ಬೇತೆ ಬೇತೆ ಪುದರ್ನ ಪಡೆಯಿನ ಸ್ಥಳೀಯ ದಾಖಾ ಜಿಲ್ಲಾ DCC ಬ್ಯಾಂಕ್ದ ಅಧ್ಯಕ್ಷರು ಅಂಚನೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರು ಈ ಇಡೀ ನಮ್ಮ ತುಳುನಾಡು ಸಹಕಾರಿ ಕ್ಷೇತ್ರ ಬಣ್ಣ ದಾದಾಂದು ತೂಪಾದು ಗೊರ್ದು ಆಯ್ತ ಒಟ್ಟಿಗೆ ನವೋದಯದ ಒಂದು ವಿಶಿಷ್ಟ ಶಕ್ತಿನ ಉದ್ಭವ ಮಾಡ್ತದೆ. ಬಡವರಿಗೆ ಸಹಕಾರ ಕೂರಡು ಬಡವರ ಅಭಿವೃದ್ಧಿ ಆವಡು ಐಟ್ಲ ವಿಶೇಷವಾದ ಮಹಿಳೆಯರ ಪಾತ್ರ ಭಾರಿ ವಿಶೇಷವಾದ ಉಂಡು ಬಂಟ ದೃಷ್ಟಿಡು ಚಿಂತನೆ ಮಲ್ತಿನ ನಮ್ಮ ಮಾತ ಹಿರಿಯರು ಮಾರ್ಗದರ್ಶಕರು ಅಂಚಿನ ಆಯ್ನ ಸನ್ಮಾನ್ಯ ರಾಜೇಂದ್ರ ಕುಮಾರ್ರಿಗೆ ಒಂದಿಸವೊಂದು ಈ ಒಂಜಿ ದಕ್ಷಿಣ ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ದ ಅಧ್ಯಕ್ಷರು ಆತ್ಮೀಯ ಬಂಧುಗಳು ಆಯ್ನ ಈ ಒಂಜಿ ಕಾರ್ಯಕ್ರಮವು ವಿಶೇಷವಾದ ರಾತ್ರಿ ಬಗ್ಗೆ ದುಡಿದು ಅದರ ಉಪಾಧ್ಯಕ್ಷರಪ್ಪು ಮಾತ ನಿರ್ದೇಶಕರೊಟ್ಟಿಗೆ ನೇತೃತ್ವ ವಹಿಸೊಂದು ಮಾತಲ್ಲಿ ಒಟ್ಟಿಗೆ ಗುರುಪಿನ ಸನ್ಮಾನ್ಯ ಎ ಲೋಕೇಶ್ ಭಂಡಾರ್ಲೆ ವೇದಿಕೆ ಎಡ್ತಿನ ಪೂರ ಹಿರಿಯ ಗಣ್ಯ ವ್ಯಕ್ತಿಲೇ ಈ ಒಂಜಿ ಸಹಕಾರಿ ಬ್ಯಾಂಕ್ದ ನಿರ್ದೇಶಕರುಗಳೇ ಸೇರಿದಿನ ಪೂರ ಹಿರಿಯರೇ ಗಣ್ಯ ವ್ಯಕ್ತಿಲೇ ಆತ್ಮೀಯ ಬಂಧುಲೇ ಮಾಧ್ಯಮದ ಮಿತ್ರರೇ. ಸಹಕಾರಿ ಕ್ಷೇತ್ರ ಬಣ್ಣ ನಮ್ಮ ದಕ್ಷಿಣ ಕನ್ನಡ ತುಳುನಾಡು ಭಾಳ ಪವಿತ್ರವಾಯಿನ ಅದಕ್ಕೋಸ್ಕರ ನಮ್ಮ MCR ಬಾರಿ ಪುಲ್ಲು ಬಂಡೇರು ಕನ್ನಡೋಡು ಪ್ರಾರಂಭ ಮಾಡ್ತಾ ತುಳುಟು ಪೋಂದುಲ ತುಳು ಭಾಷೆ ಭಾರಿ ವಿಶೇಷವಾಯಿನಂಗೆ ಆಸಕ್ತಿಪೂರ್ಣ ಒಂಜಿ ಭಾಷೆ. ಇಡೀ ಸಹಕಾರಿ ಕ್ಷೇತ್ರಡು ಯಾನು ಏಪಲ ಪಣದು ಉಪ್ಪೆ ಐಟು ರಾಜಕೀಯ ಉಪ್ಪರಬಲ್ಲಿ ಬಡವರನ್ನ ಕಣ್ಣೀರು ಒರೆಸುನ ಬಡವರಿಗೆ ಏಪ ಓಡಲ್ಲ ಐತ ಬಾಕಿಲಿ ಓಪನ್ ಉಂಡು ಬೋದು ಅಗಲ ಕಷ್ಟವನ್ನು ಪರಿಹಾರ ಮಾಡ್ಬಿಡ ವ್ಯವಸ್ಥೆಗೆ ಪೂರಕವಾದ ವ್ಯವಸ್ಥೆ ನಮ್ಮ ಈ ತುಳುನಾಡು ವಿಶೇಷವಾದ ಸಹಕಾರಿ ಕ್ಷೇತ್ರ ನಡತೊಂದುಂಡು ಬಂದುಲ ಯಾನ್ಲ ಸುರೂಟಿನ ಜೀವನ ಕಲ್ತೊಂದು ಆಯ್ಬೊಕ್ಕ ಟೌನ್ ಕೋಆಪರೇಟಿವ್ ಬ್ಯಾಂಕ್ದ ಅಧ್ಯಕ್ಷ ಐದೊಕ್ಕ ಕ್ಯಾಂಪ್ಕೋದ ಅಧ್ಯಕ್ಷ ಐದೊಕ್ಕ ಅಡಿಕೆ ಸೊಸೈಟಿದ ಅಧ್ಯಕ್ಷ ಅಂಡ ಯಾನು ಏಪಲ ಪಣೋದಿತ್ತೆ ಒಂಜಿ ರಾಜಕೀಯ ನೆಟ್ಟು ಬರ್ರೆ ಬಲ್ಲಿ ಬರುವ ದೃಷ್ಟಿಡು ಐದೊಕ್ಕ ರಾಜಕ್ಕೂ ಪೋಯ್ಬೊಕ್ಕ ಯಾನು ಸಹಕಾರಿ ಕ್ಷೇತ್ರ ಅಂತ ದೂರ ಒಂದು ಬತ್ತೆ ಇಡೀ ರಾಜೇಂದ್ರ ಕುಮಾರ್ ಸಹಕಾರಿ ಕ್ಷೇತ್ರಡು ಭಾರಿ ದುಂಬು ಬೋತಿನಾರು ಆರು ಏಪನೇ ರಾಜಕೀಯ ಬೈದೋಡ ಇನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅವಳಿತ್ತಿನರಿಗೆ ಆ ಒಂಜಿ ವಿಶಿಷ್ಟ ಶಕ್ತಿ ಪುನಾರು ಎಂಕ್ ರಾಜಕೀಯ ಬರ್ಚಿ ಎಂಕ್ ಮಾತೆಲ್ಲ ಒಂಜೇ ಬಣ್ಣ ದೃಷ್ಟಿಡು ಮಾತೆಲ್ಲ ಎಡ್ಡೆಡ್ ಒಟ್ಟಿಗೆಲ್ಲ ತೊಂಬಿನ ಒಂಜಿ ವಿಶಿಷ್ಟ ಶಕ್ತಿ ಸನ್ಮಾನ್ಯ ರಾಜೇಂದ್ರ ಕುಮಾರ್ನ ಯಾನ ಬಾರಿ ವಿಶೇಷವಾದ ಬಂದದಿಲ್ಲ ಎಂಕಲ್ನ ಕೌಟುಂಬಿಕ ಕೆಲವು ಕಲೋಡು ಯಾನೊಂಜಿ ಕಷ್ಟೋಡು ಪುನಗ ಎಂಕ್ ಏರ್ಲ ಸಾಯಿಗೆ ಬತ್ತಿಜೇರು ವಾ ರಾಜಕೀಯದಕ್ಕೂ ಬತ್ತಿಜೇರು ಅಂಡ ಏನನ್ನು ದೇರ್ತಿನಾರು ಸನ್ಮಾನ್ಯ ರಾಜೇಂದ್ರ ಕುಮಾರ್
ಪೂರ್ತಿಯಾದ ಹೆಂಗೆ ಸಹಕಾರ ಕೊರದು ಎನ್ನ ಪುನರ್ಜೀವನದ ಒಂಜಿ ಕೆಲಸವು ಅನ್ನ ಸಹಕಾರ ಇನ್ನು ಸೈನೇಟ ಮರಪೆರಜ್ಜಿ ಬಂದಲೆ ಇನಿ ವ್ಯವಸ್ಥಿತವಾದ ಸಹಕಾರಿ ಕ್ಷೇತ್ರ ನಮ್ಮ ತುಳುನಾಡಿನ ಏತು ಶಕ್ತಿ ಉಂಡು ಆತ ಇಡೀ ರಾಜ್ಯೋಡು ಪುಣದು ಪಂಡೆ ಸಾಧ್ಯ ಇಜ್ಜಿ ನಿಖಲು ಮಾತ್ರ ತೋಂದುಲ ದಿನನಿತ್ಯ ಇಡೀ ಸಹಕಾರಿ ಕ್ಷೇತ್ರ ವಿಶಿಷ್ಟವಾದ ಒಂದು ಕ್ಷೇತ್ರ ಅವು ನಮ್ಮ ಬ್ಯಾಂಕ್ ನಮ್ಮ ಸಹಕಾರಿ ಕ್ಷೇತ್ರ ಸಂಘ ಪನ್ಪಿನ ವಿಚಾರ ಪ್ರತಿ ಒಂದು ಸದಸ್ಯರೆಲ್ಲ ಇನ್ನು ಭಾರಿ ಪ್ರೀತಿ ವಿಶ್ವಾಸ ಉಡುಪೇರು ಹೆಂಗೆ ಏಪ ಬೋಡಲ್ಲ ಪೋಲಿ ಅವ್ರು ಹೆಂಗೆ ಬರ್ತಿರೋ ಸೌಕರ್ಯ ಉಂಡು ಬೇತೆ ಬೇತೆ ರೀತಿಯ ಲೋನ್ಲು ಕೊಲ್ಪಿನ ಒಂದು ವ್ಯವಸ್ಥೆ ಉಂಡು ಅಂಚ ಅದ್ರ ಪ್ರಗ ಎನ್ನ ಬ್ಯಾಂಕ್ ಎನ್ನ ಸಹಕಾರಿ ಸಂಘ ಪನ್ಪಿನ ವಿಚಾರ ಮಾತ್ರ ಸದಸ್ಯರ ಉಂಡು ಬಂದಲೆ ಅಂಚ ಅದ್ರ ಪ್ರಗ ಮಲಮಲ್ಲಕ್ಕಲಿಗೆ ಮಲಮಲ್ಲ ಬ್ಯಾಂಕ್ಲುಪ್ಪು ಅಂಡ ಈ ಒಂಜಿ ಸಹಕಾರಿ ಕ್ಷೇತ್ರ ನಮ್ಮ ತುಳುನಾಡು ವಿಶಿಷ್ಟವಾದ ಎಡ್ಡೆ ಕೆಲಸ ಮಾಡ್ತೊಂದುಂಡು ಅದಕ್ಕೋಸ್ಕರ ಮಾತ್ರ ಸಹಕಾರಿ ಸಂಘದ ಪದಾಧಿಕಾರಿನಗಳಿಗೆ ಮೆಂಬರ್ನಗಳಿಗೆ ನಾನು ಅಭಿನಂದನೆ ಸಲ್ಲಿಸೋದಿಲ್ಲ ಬಂದಲೆ ಇನಿ ಯಾನು ಏಪಲ ಪಣದುಪ್ಪೆ ಕೂಡ ನಮ್ಮ ಧಾರ್ಮಿಕ ಕ್ಷೇತ್ರಡಾವಡು ಅತ್ತನ ಸಹಕಾರಿ ಕ್ಷೇತ್ರಡಾವಡು ಕೋಡೆ ಒಂಜಿ ಕಂಬಳಡ್ಲ ಬಂಡೆ ಕಂಬಳೋಡು ಆವಡು ಅತ್ತನಾಡ ಒಂಜಿ ಯಕ್ಷಗಾನಡಾವಡು ಪ್ರತಿ ಒಂಜೇಟ್ಲ ರಾಜಕೀಯ ಇಜ್ಜಂದೆ ಐಟ್ ಬಡವೆ ಶ್ರೀಮಂತೆ ಆಯಂಬೆ ಇಜ್ಜಂದೆ ಮಾತ ಜಾತಿ ದಕ್ಕಳ ಭೇದ ಇದ್ದಂದೆ ಒಟ್ಟಿಗೆ ಒಪ್ಪಿನ ವ್ಯವಸ್ಥೆ ಈ ತುಳುನಾಡದ ವಿಶಿಷ್ಟ ಬಂದುಲೆ ಐಟ್ ವಾ ರೀತಿಯ ಭೇದ ಭಾವ ಇಜ್ಜಂದೆ ಪ್ರತಿಯೊರಿಲ್ಲ ಸಮಾನರು ఒక ಮಾತೆಲ್ಲ ಈ ತುಳುನಾಡದ ಅಪ್ಪನ ಜೋಕುಲು ದೃಷ್ಟಿಡು ನಮ್ಮ ಮಾತ ದೊಂದುಬೋದಿದ್ದ ಇನ್ನು ಐಕ ಐನಾತು ಹೆಚ್ಚಿನ ಶಕ್ತಿ ಕೊರ್ನಾನು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಲೊಕೇಶನ್ ಏಪಲ ಪಡೊಂದುಪ್ಪೇರು దాని మనగా కొంచెం కాలడు ಭಾಳ ನೀತಿರು ದಾರಮನ್ನಗ ದಾಂಪತ್ಯ ಜೀವನ ಬೋಡೋದು ಅವಳ ದೇವರೇ ಕರುಣಾ ಸೇರಿ ಈ ಒಂಜಿ ಎಡ್ಡ ಬ್ಯಾಂಕ್ದ ಮೇಲಾಂಟನ ಕಾಲೋಡು ಶುರುವಾಯಿನ ಬ್ಯಾಂಕ್ ಇನಿ ವಿಶಿಷ್ಟವಾದ ಐನೇ ಬ್ರಾಂಚ್ ಆಂಡು ಇನಿ ಭಾರಿ ಪುಣದ ಕಟ್ಟಡ ಆಂಡು ಐನು ಪೂಜಾ ಸನ್ಮಾನ್ಯ ನಮ್ಮ ರಾಜೇಂದ್ರ ಕುಮಾರ್ ಇನ್ನು ಉದ್ಘಾಟನೆ ಮಾಡ್ತೀರಿ ಈ ಒಂದು ವಿಶಿಷ್ಟವಾದ ಬ್ಯಾಂಕ್ ನನಾತು ಈ ಬೇತೆ ಶಾಖೆಗಳನ್ನು ಮಲ್ಪಡು ಬಡವರನ್ನ ಕಣ್ಣೀರು ಒರೆಸಿನ ಕೆಲಸ ಮಲ್ಪಡು ಆಯ್ತು ಒಟ್ಟಿಗೆ ಏರಿಗೆ ಅಗತ್ಯ ಉಂಡ ಏರು ಸತ್ಯ ಧರ್ಮ ನ್ಯಾಡುಲೇರ ಅಕಲಿಗೆ ಸಾಲ ಕೊಡದು ಅಕಲಿಗೆ ಐನಾತು ಬಿತ್ತುಗಣಪಿನ ವ್ಯವಸ್ಥೆಗೆ ಪೂರಕವಾದ ಸ್ಪಂದನೆ ಮಾಡುವ ವ್ಯವಸ್ಥೆ ಇನಿ ಈ ಒಂಜಿ ಕಾವೂರು ಸಹಕಾರಿ ಸೇವಾ ಸಹಕಾರಿ ಬ್ಯಾಂಕ್ ಮಲ್ತೊಂದುಂಡು ನನಾತಾವು ಹೆಚ್ಚಿನ ಲಾಭ ಪಡೆಯಡು ಅಂಚನೆ ಪ್ರತಿ ಊರಿನ ಸಾಲದ ತೊನ್ನಗಳು ಸಮೇತ ಸಮಯಕ್ಕೆ ಸರಿಯಾಗಿ ಕಟ್ಟದು ಆ ಋಣವನ್ನು ತೀರಿಸೋ ಕೆಲಸ ಮಲ್ಪಡು ಪಣೊಂದು ವಿಶೇಷವಾದ ಅನೇಕ ನಮ್ಮ ರಾಜಕೀಯ ನಾಯಕರುಗಳು ಬರೆಯರುಳ್ಳೇರು ಪೂರವಂತೆ ಸಮಯದ ಅಭಾವದ ಮಸ್ತ್ ಕಾರ್ಯಕ್ರಮ ಇನ್ನು ಆಯ್ತಾರ ಅಂಚೆ ಅದು ಕಾಂಡೇನೆ ಶುರುವಾತ್ರ ಮಾತಾಡಿಲ್ಲ ನಾವು ರೀರಿಯ ಬರ್ಪೇರು ಅಕಲ ನಮ್ಮ ನಕ್ಕ ಎರಡು ಶುಭ ನುಡಿಯರುಳ್ಳೇರು ಅಂಚೆ ಅದ ಬಣ್ಣಗ ಈ ರಾಜೇಂದ್ರ ಕುಮಾರ್ ಒಂದು ವಿಶಿಷ್ಟ ಬಣ್ಣಗ ಅದನ್ನ ಒವ್ವೇ ಕಾರ್ಯಕ್ರಮ ಮಲ್ಪೋಡು ಅದು ಸಮಯಕ್ಕೆ ಸರಿಯಾದ ಮಲ್ಪೋಡುವುದು ಅಕಲೇನು ಮುಗಲೇನು ಕಾಪರಜ್ಜಿ ಯಾನು ಮಂತ್ರಿ ಆದ ಪೂರ್ಣ ಅಂಚೇನೆ ಆರು ಬರ್ತದೆ ಆ ಸಮಯಕ್ಕೆ ಸರಿಯಾದ ಅದನ್ನ ಕೆಲಸ ಮಲ್ತದ ಹೋಗ್ಬೇರು ಅವೊಂಜಿ ನಮ್ಮ ವಿಶಿಷ್ಟವಾದ ಶಕ್ತಿ ದಯಮನ್ನಾಗ ಸಮಯಕ್ಕೆ ಸರಿಯಾಗಿ ನಮ್ಮ ಏಪ ಕೆಲಸ ಮಲ್ಪೋಣ ಅಪ್ಪ ನನಗೆ ನೂದಕ್ಕೆ ಜಯ ಬರ್ಪಣೋದು ಆ ದೃಷ್ಟಿಡು ಇನ್ನು ಕರೆಕ್ಟ್ ಅವೇ ಸಮಯಗೂ 10 ಗಂಟೆಗೆ ಉದ್ಘಾಟನೆ ಮಲ್ತಾ ಎಂಗಳು ಏನೆಲ್ಲ ಕಾತಿಜ ಅಂಚೆ ಅದು ಏನೆಲ್ಲ ಬೇಜಾರು ಮಲ್ಪಣ ಬಡ್ಚಿ ಅನ್ನ ದನಪತ್ರಿಕೆಗಳ ಪೂರೆಗಳ ಸ್ವಾಗತ ಮಲ್ತೊಂದು ಈ ಒಂಜಿ ಭವ್ಯವಾದ ಸಹಕಾರಿ ಕ್ಷೇತ್ರದ ಶಕ್ತಿನ ನನಾತ್ ನಮ್ಮ ತುಳುನಾಡು ಆ ಪೂರ್ವ ದೈವ ದೇವರನಕಲ್ನ ಆಶೀರ್ವಾದ ಅಂಚೆರಿ ಹಿರಿಯರ್ನಕಲ್ನ ಒಂಜಿ ಸಹಕಾರದ ಒಟ್ಟಿಗೆ ಬಡವರನ್ನ ಕಣ್ಣೀರು ಒರೆಸದು ಎಡ್ಡೆ ರೀತಿ ಡಗಳು ದುಮ್ಮದ ಎಡ್ಡೆ ಜೀವನ ಮಲ್ಪರೆ ಒಂಜಿ ವ್ಯವಸ್ಥೆ ಮಲ್ಪನ ಈ ಸಹಕಾರಿ ಕ್ಷೇತ್ರ ನನಾತ್ ಅಭಿವೃದ್ಧಿ ಆವಡು ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ನನಾತ್ ಹೆಚ್ಚು ಬ್ರಾಂಚಿಲೇನು ಮಲ್ತದೆ ಅತ್ಯುನ್ನತ ಮಟ್ಟಕ್ಕೂ ಪೋಡು ನಮ್ಮ ಮಾತೆಲ್ಲ ನಿಂಗೆ ಸಹಕಾರ ಕೊರ್ಕ ಬಂದು ಪಂಪಿನ ವಿಚಾರ ಪಡೋದು ಮಾತೆರೆಗಳ ನಂಗೆ ದೇವರೇ ಅಷ್ಟೈಶ್ವರ್ಯ ಕೊರದು ಸುಖ ಶಾಂತಿ ನೆಮ್ಮದಿ ಕೊರಡು ಅಂಚೆನೆ ದುಂಬುದ ದಿನೊಟ್ಟು ನಂಗೆ ಮಾತ್ರ ತೂವೊಂದುಲ್ಲ ಟಿವಿಡು ಕೋಡೆ ಮೂಜಿನೇ ಯುದ್ಧ ಪ್ರಾರಂಭ ಆತಡು ನಮ್ಮ ಊರುಳ್ಳ ಹೆಂಚೆರೊಂದು ಪಣಿಯರ ಅಸಾಧ್ಯ ಐಕೆ ಏಪಲ್ಗಾನು ಪಣದುಪ್ಪೆ ಇನಿ ಬನ್ನಗ ಬತ್ತಲೆ ಪೂನಗ ಕತ್ತಲೆ ಅಂದು ಏತು ದಿನ ನಮ್ಮ ಅವರು ಜೀವನ ಉಂಡ ಐದು ಸತ್ಯ ಧರ್ಮ ನ್ಯಾಯಡು ಮಾತೆರೆಗಳ ಒಟ್ಟಾದ ಒಗ್ಗಟ್ಟಾದ ಒಬ್ಬರ ವ್ಯವಸ್ಥೆದ ಒಟ್ಟಿಗೆ ಹೆಚ್ಚಿದ ಏರು ಬಡವರುಳ್ಳರ ಕಷ್ಟಡುಳ್ಳರ ಕಣ್ಣೀರು ಒರೆಸಿನ ಕೆಲಸವು ನಾವು ಕೆಲಸ ಮಲ್ಪುಗ ಅವೇ ರೀತಿ ದುಂಬುದ ದಿನೊಟ್ಟು ವ್ಯವಸ್ಥಿತವಾದ ಈ ದೇಶ ಇಡೀ ಜಾಗತಿಗೆ ಜಗದ್ಗುರು ಆದ ಆವಡು ಬಂದು ನಟೊಂದು ಎರಡು ಪಾತ್ರ ಮುಗಿಪೆ ಜಯ ಶ್ರೀರಾಮ್ ಈ ಕಾರ್ಯಕ್ರಮಡು ಮೂಜಿ ಜನಕ್ಕೆ ನಮಗೆ ಗೌರವ ಮಲ್ಪರಲ್ಲ ಇದೊಟ್ಟಿಗೆ ವಿಶೇಷವಾದ ನಮ್ಮ ಗೌರವ ಕಾರ್ಯಕ್ರಮ ನಮ್ಮ ಸರ್ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಮಲ್ಪರಲ್ಲ ಆಂಡ ತುಂಬತ್ತಾದ ಕನ್ಸ್ಟ್ರಕ್ಷನ್ ಇತ್ತಿಂದ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಬಂದುಲೆ ನಮ್ಮ ಸುಧಾಕರ್ ಶೆಟ್ಟರು ಏರ್ಲ ಸುಧಾಕರ್ ಶೆಟ್ಟರ್ ಸಾಧಾರಣ ಇಂಚ ತೂತಿನಕಲಿ ಇರಲಿದ್ದೀರ ನಮ್ಮ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಕೇಂದ್ರ ಮಾತಿರಲ್ಲ ಸುಧಾಕರ್ ಶೆಟ್ಟರನರ ಜೋರ್ದ ಕೈತಾಟ್ ಮಾನಾದಿಗೆ ಚಾವಡದ ಭಾವಗೂ ಮೂಲಕ ಇಡೀ ಕುಡ್ಲದ ಒಂಜಿ ಮಲ್ಲ ಒಂಜಿ ಹೆಚ್ಚಿನ ಅಭಿವೃದ್ಧಿ ಉಂಡ
ಐತ ಮಲ್ಲ ಒಂಜಿ ಮುತುವರ್ಜಿದ ಕೆಲಸ ಮಲ್ಪುನಾರು ಬೇರು ಬೇರೆ ಕನ್ಸ್ಟ್ರಕ್ಷನ್ ಆಯ್ನಂಚಿನ ಈ ಬಿಲ್ಡಿಂಗ್ ಬಂದುಲೆ ಏತ್ ಪೊರ್ಲುದ ಒಂಜಿ ಐಕ್ ದೇಕಿ ಕೊಡ್ತೇರು ಒಂಜಾತ್ ಪೊರ್ಲುದ ಐಕ್ ಮಲ್ಲ ಗುಣಮಟ್ಟ ಕೊಡ್ತೇರು ಗುಣಮಟ್ಟದ ಒಟ್ಟಿಗೆ ಇಡೀ ಒಂಜಿ ನಮ್ಮ ಕರಾವಳಿ ಜಿಲ್ಲೆಡ್ ಎತ್ತೆತ್ ಮಲ್ಲ ಮಲ್ಲ ಬಿಲ್ಡಿಂಗ್ ಅದುಪಾಡು ಅದರ ರೋಡುದ ವ್ಯವಸ್ಥೆ ಅದುಪಾಡು ಪ್ರತಿ ಒಂಜಿ ವ್ಯವಸ್ಥೆಯನ್ನು ಬಾರಿ ಅಚ್ಚುಕಟ್ಟಾದ ಮಲ್ತಿನಂಚಿನ ಒಂಜಿ ಸಂಸ್ಥೆದ ಆ ಮುಗುರುಡಿ ಕನ್ಸ್ಟ್ರಕ್ಷನ್ ಬಂದುಲೆ ಐತ ಧನಿಕಲಾಯಿನಂಚಿನ ನಮ್ಮ ಸುಧಾಕರ್ ಶೆಟ್ಟುಲ್ಲೇರು ಅವರಿಗೆ ಮಾತ ಬಂದುಲ್ಲ ಪರವಾದ ಪ್ರೀತಿಪೂರ್ವಕವಾದಂಥ ಅಭಿನಂದನೆಯನ್ನು ಸಂದಾಯ್ತ ಮತ್ತು ಅವರಿಗೆ ಎಂ ಎನ್ ರಾಜೇಂದ್ರ ಕುಮಾರ್ ನಾಗರ ಶೆಟ್ಟರು ಅವರು ಸೇರಿದ ಇತ್ತೆ ಅಕ್ಲಿಗೆ ಗೌರವ ಮತ್ತು ಬಂದುಲೆ ನಲ್ಲಾತು ಇಲ್ಲಿನ ಈ ಸಂಸ್ಥೆ ಬಾರಿ ಸುಳ್ಳುಡೆ ಬೆಳಗಾಡು ಮುಗುರುಡಿ ಕನ್ಸ್ಟ್ರಕ್ಷನ್ ನಮ್ಮ ಸುಧಾಕರನ್ನೇ ಬಾರಿ ಈ ಒಂಜಿ ಪ್ರೀತಿದ ಬ್ಯಾಂಕ್ ಅಂತ ಬಣ್ಣ ತಪ್ಪ ಅಂತ ಕೇಂಡ ನಮ್ಮ ದಿವಂಗತ ಹರಿಶ್ಚಂದ್ರನ ಬಾರಿ ಮಲ್ಲ ಮಿತ್ರರು ಬೇರು ಅಲ್ಪ ಒಂಜಿ ಕಾವೂರ್ದ ಮೊಸರು ಕುಡಿಕೆದ ಒಂಜಿ ಸಂದರ್ಭ ಅದುಪಾಡು ಅದಕ್ಕೆ ಬೇರೆ ಸಹಾಯಕರು ನಂಚಿನ ವ್ಯಕ್ತಿ ಸುಧಾಕರ್ ಶೆಟ್ರೆ ಇರ್ನ ಆ ಸಂಸ್ಥೆ ಎಡ್ಡ ರೀತಿ ಬೆಳಗಾಡು ನಲ್ಲಾತು ನಾಲೂರು ಕೀರ್ತಿ ಪತ್ತಾಕೇಡು ಮೆರೋಡು ಬಂದು ಸುಧಾಕರ್ ಶೆಟ್ರು ರಟ್ಟು ಪಾತೆರೋಡು ರಟ್ಟು ಪಾತೆರ ಪುರ್ಲುದ ಕಾರ್ಯಕ್ರಮಗೂ ಬಾರಿ ಪುರ್ಲುದ ಜನಕುಲಾದ ಸಾಕ್ಷಿ ಆದ ನಮ್ಮ ಬಂದುಲೆ ಕಾರ್ಯಕ್ರಮನು ದುಂಬುಕೊಂಡ ಒಂಜಿ ಸನ್ಮಾನ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ ಉಂಡು ಐದು ಬಕ್ಕ ಈ ನಮ್ಮ ಬ್ಯಾಂಕ್ದ ನಿರ್ದೇಶಕರಾದ ಮತ್ತು ಸೇವೆ ಮಲ್ಪುನ ಅಕ್ಲಿಗೆ ಈ ಪುರ್ತುಡು ನಮ್ಮ ಗೌರವಾನ್ವಿತ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಬೇರು ಅಕ್ಲಿಗೆ ನಿಂಪುದ ಕಾಣಿಕೆದ ಒಟ್ಟಿಗೆ ಅಕ್ಲಿಗೆ ಗೌರವ ಮಲ್ಪಡು ಪಂದುಗೆ ದುಲ್ಲದೆ ಮತ್ತದ ನಿಂಪುದ ಕಾಣಿಕೆ ಗೌರವವನ್ನು ಸಂದೈತ ಮಲ್ಪಡು ಲೋಕೇಶ್ ಭಂಡಾರಿ ಬೆರಗ ನಿಂಪುದ ಕಾಣಿಕೆದ ಒಂಜಿ ಗೌರವ ಈ ಪುರ್ತುನು ಕೊರದುಲ್ಲ ಐದು ಉಪಾಧ್ಯಕ್ಷರಾದ ಎಸ್ ಧನಂಜಯ ಬಂಗೇರ ಪ್ರಧಾನ ವ್ಯವಸ್ಥಾಪಕರ ಪ್ರೀತಮ್ ಪಿ ಪೂಜಾರಿ ಲೋಕೇಶ್ ಭಂಡಾರ್ಲು ಈ ಒಂಜಿ ಗೌರವವನ್ನು ಸ್ವೀಕಾರ ಮಂತದುಲ್ಲೇರು ಬಂದುಲ್ಲೆ ಸಂದಾಯ್ತ ಮಂತದುಲ್ಲೇರು ಇನ್ನ ಈ ಅವಧಿ ಈ ಬ್ಯಾಂಕ್ ಅಭಿವೃದ್ಧಿ ಆವಡು ಧನಂಜಯ ಬಂಗೇರ ಇದಕ್ಕೆ ಪ್ರಧಾನ ವ್ಯವಸ್ಥಾಪಕರು ಪ್ರೀತಮ್ ಪಿ ಪೂಜಾರಿ ಇದಕ್ಕೆ ಶ್ರೀಮತಿ ಪ್ರೇಮ ಸುಮಂತ್ ರಾವ್ ನೇಮಿರಾಜ್ ಶೆಟ್ಟಿ ಶ್ರೀಮತಿ ರಂಜಿನಿ ಶ್ರೀ ಬಿ ವಿಠಲ್ ಶೆಟ್ರು ಅಂಚನೆ ಗಣೇಶ್ ಶೆಟ್ಟಿ ಶ್ರೀಮತಿ ಶರ್ಮಿಳಾ ಕಿರಣ್ ಕುಮಾರ್ ಶೆಟ್ಟಿ ಮುಕ್ಕಲು ಮತ್ತದ ಸನ್ಮಾನ್ಯ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಬೇಡ ಗೌರವ ಸ್ವೀಕಾರ ಮಾತನಾಡು ನವೋದಯ ಸಂಘದ ಶ್ರೀಮತಿ ಧನವಂತಿ ಮೇಡಮ್ ಬರೋಡು ಶ್ರೀಮತಿ ಧನವಂತಿ ಮೇಡಮ್ ದಯಮಂತ ವೇದಿಕೆ ಬರೋಡು ನವೋದಯದ ಮೂಲಕ ಸಂಘದ ಮೂಲಕ ಮಲ್ಲ ಪ್ರೇರಕ ಈ ಒಂಜಿ ಸಹಕಾರಿ ಕ್ಷೇತ್ರಡೆ ಬಾರಿ ಮಲ್ಲ ಒಂಜಿ ಸಾಧನೆ ಮಾಡ್ತಿನಂಚಿನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಬೆರೆಡ್ದೆ ಈ ಗೌರವ ಸ್ವೀಕಾರ ನವೋದಯ ಸಂಘದ ಧನವಂತಿ ಬೇರೆ ಗೌರವ ಸ್ವೀಕಾರ ಮಾಡ್ತಾರೆ ಬಾರಿ ಪುರ್ಲುದ ಕಾರ್ಯಕ್ರಮ ಬಂದುಲೆ ಸುರುಕಾದ ನಮ್ಮ ಶ್ರೀಮತಿ ಶ್ರೀ ರಂಜಿನಿ ಬೆರೆಗೆ ಹರಿಶ್ಚಂದ್ರನ್ನೇ ಬಾರಿ ಒಂಜಿ ನಿಷ್ಕಲ್ಮಶವಾಯಿನಂಚಿನ ವ್ಯಕ್ತಿ ಒಂಜಿ ಸಮಾಜಕ್ಕೂ ಬೋಡ್ತಿನಂಚಿನ ವ್ಯಕ್ತಿ ಬಾರಿ ಏರೆಗಿದ ಒಂಜಿ ಬೇನೆ ಮಲ್ಪಂದೆ ಸರಳ ಸಜ್ಜನಿಕೆದ ಬದುಕು ಕೊರನಂಚಿನ ವ್ಯಕ್ತಿ ಆರು ಒಂಜಿ ಕರೀನಿ ಪನ್ನಿನ ಬಾರಿ ಬೇಜಾರ ಪುಂದೆ ಕೇಂಡ ಅರ್ನ ಒಂಜಿ ದೇವೇರ್ನ ಪಾದಕ್ಕೂ ಸಂಧಿನಂಚಿನ ಬಾರಿ ಒಂಜಿ ಮಾತೆರೆಗಳ ಬೋಡಾಯಿನಂಚಿನ ವ್ಯಕ್ತಿ ಆದು ಆಂಡ ಐಟ್ಲದಾದ ವಿಶೇಷ ಅಂದು ಕೇಂದ್ರ ಬಂದುಲೆ ಪುಟ್ಟು ಆಕಸ್ಮಿಕ ಮರಣ ನಿಶ್ಚಿತ ಮೂಜಿದಿಂತ ಜೀವನಕ್ಕೂ ದೇವೇರು ನಮಕ್ ಭೂಮಿ ಕನಬೈದೇರು ಅರ್ನ ನಿಶ್ಚಯದ ಪ್ರಕಾರವಾದ ನಮ್ಮ ಆರಲೆಪ್ಪುನಗ ಪೋಡು ಬತ್ತಿನಂಚಿನ ಆ ಬ್ಯಾಂಕ್ ಎಡ್ಡ ರೀತಿಯಲ್ಲಿ ಉತ್ತರೋತ್ತರವಾದ ಅಭಿವೃದ್ಧಿ ಆವಡು ಪನೊಂದು ಬಂದುಲೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ನಮ್ಮ ಶಾಸಕಿಯರು ಭರತ್ ಶೆಟ್ಟರು ಬಂದುಲೆ ಎಂಕಮ ಜನಪ್ರಿಯ ಶಾಸಕರಾಯನ ಭರತ್ ಶೆಟ್ಟರು ಬೈದಿರು ಅರೆಗೆಯನ್ನು ಬ್ಯಾಂಕ್ದ ಪರವಾದ ಸ್ವಾಗತ ಬಯಸುಂಡುಲ್ಲೆ ಡಾಕ್ಟರ್ ಭರತ್ ಶೆಟ್ಟರಿಗೆ ನೇಮಿರಾಜ್ ಶೆಟ್ಟರು ಅರೆಗೆ ಶಾಲು ಪಾಡ್ದು ಅರಿನ ನೆಂಪುದ ಕಾಣಿಕೆದ ಗೌರವದೊಟ್ಟಿಗೆ ಬಂದುಲೆ ವೃತ್ತಿಡುವರಿ ವೈದ್ಯ ಆದು ಪ್ರವೃತ್ತಿಡುವರಿ ಸಮಾಜಮುಖಿ ಕೆಲಸಗಾರ ಆದು ಈ ಒಂಜಿ ತನ್ನ ರಟ್ಟನೆ ಶಾಸಕರಾದ ಬಾರಿ ಮಲ್ಲ ಪುಗರ್ತ ಪಡೆಯಂಚಿನ ಭರತ್ ಶೆಟ್ಟರಿಗೆ ಈ ಪುತ್ತುಡು ಗೌರವ ಮಂತದುಲ್ಲೇರು ಅರೆಗೆ ಶಾಲು ಮಾಲೆ ತೊಟ್ಟಿಗೆ ಗೌರವವನ್ನು ಈ ಪುತ್ತುಡು ಸಂದಾಯ್ತ ಮಂತೊಂದಿಲ್ಲೇರು
ಇತ್ತೆ ನಮ್ಮ ಮಾತಿರ್ನಲ್ಲ ನಿರೀಕ್ಷೆಯಲ್ಲಿ ನಮ್ಮ ಗೌರವ ಮಲ್ಪೊಡು ಪನ್ಪಿನೊಂಜಿ ಆಸೆ ದೀದಿತ್ತ ಬಂದುಲೆ ಅವು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ನವೋದಯ ಸಂಘಗಳ ಮೂಲಕ ಸ್ತ್ರೀಯರಿಗೆ ಒಂದು ಸ್ವಂತ ಶಕ್ತಿಯನ್ನು ಕೊಟ್ಟಂತಹ ಸನ್ಮಾನ್ಯ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಇವರಿಗೆ ಸ್ವರ್ಣಯುಗದ ಶಿಲ್ಪಿ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನ ತಮ್ಮೆಲ್ಲರ ಜೋರಾದ ಕೈ ಚಪ್ಪಳ ಮೂಲಕ ಸನ್ಮಾನದ ಗದ್ದುಗೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೆ ಬಂಧುಗಳೇ. ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಕಾವೂರು ಮಂಗಳೂರು ಇದರ ನೂತನ ಸ್ವಂತ ಕಚೇರಿ ಉದ್ಘಾಟನಾ ಸಮಾರಂಭದ ಈ ಒಂದು ಸಂದರ್ಭದಲ್ಲಿ ಸರ್ವರಿಗೂ ಪ್ರಯೋಜನಕಾರಿಯಾಗಿ, ಸಮಾಜಕ್ಕೆ ಮಾದರಿಯಾಗಿ, ರಾಷ್ಟ್ರಕ್ಕೆ ಪ್ರೇರಣಾದಾಯಿಯಾಗಿ, ನೇರ ಮತ್ತು ನಿಷ್ಠಾವಂತ ವ್ಯಕ್ತಿತ್ವದೊಂದಿಗೆ ಎಲ್ಲರಿಗೂ ಪ್ರೇರಕ ಶಕ್ತಿಯಾಗಿ ಬದುಕುತ್ತಿರುವ ತಮ್ಮ ವ್ಯಕ್ತಿತ್ವ ಆದರ್ಶನೀಯ ಮತ್ತು ಅನುಕರಣೀಯ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟು ಸಹಕಾರಿ ಕ್ಷೇತ್ರಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ತಂದುಕೊಟ್ಟ ಖ್ಯಾತಿ ತಮ್ಮದು. ಸಹಕಾರಿ ಕ್ಷೇತ್ರದಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ, ಇಡೀ ರಾಜ್ಯದ ಕೀರ್ತಿ ಉತ್ತುಂಗವನ್ನು ಏರಿಯುವಲ್ಲಿ ತಮ್ಮ ಕೊಡುಗೆ ಅದ್ವಿತೀಯ. ನವೋದಯ ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಅವರ ಬದುಕಿಗೆ ಬೆಳಕು ಮೂಡಿಸಿದ ಧೀಮಂತ ವ್ಯಕ್ತಿತ್ವ ತಮ್ಮದು. ಕರ್ನಾಟಕ ರಾಜ್ಯ ಮಹಾಮಂಡಲದ ಅಧ್ಯಕ್ಷರಾಗಿ ರಾಜ್ಯದ ರೈತರ ಪರ ತಾವು ಕಳೆದ ನಿಲುವು, ರೈತರಿಗಾಗಿ ಮಾಡಿದ ವಿಶಿಷ್ಟ ಯೋಜನೆಗಳು ರೈತರ ಬದುಕಿನಲ್ಲಿ ಹೊಸ ಚೈತನ್ಯಕ್ಕೆ ಕಾರಣವಾಗಿದೆ. ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿಗೂ ಈ ಒಂದು ಸಂದರ್ಭದಲ್ಲಿ ತಮ್ಮನ್ನ ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ಸನ್ಮಾನಿಸಲು ತುಂಬ ಸಂತೋಷವಾಗ್ತಿದೆ. ಉತ್ತಮ ನಾಯಕತ್ವದ ಗುಣವುಳ್ಳಂತಹ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಇವರಿಗೆ ಗೌರವಪೂರ್ವಕವಾಗಿ ಅಭಿನಂದಿಸುತ್ತೇವೆ, ಗೌರವಿಸುತ್ತೇವೆ. ನಿಮ್ಮ ಬಾಳು ಒಳಿತಾಗಲಿ, ಬೆಳಕಾಗಲಿ, ಶುಭವಾಗಲಿ. ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಬೋಳೂರು ನೂತನ ಶಾಖೆಯ ಸ್ವಂತ ಕಚೇರಿ, ಬೋಳೂರು ಶಾಖೆಯ ನೂತನ ಸ್ವಂತ ಕಚೇರಿಯ ಕಟ್ಟಡ ಉದ್ಘಾಟನಾ ಸಮಾರಂಭದ ಸಭಾವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಸನ್ಮಾನ್ಯ ಸಹಕಾರ ರತ್ನ ಡಾಕ್ಟರ್ ಎಂ. ರಾಜೇಂದ್ರ ಕುಮಾರ್ ಅವರ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಈ ಬ್ಯಾಂಕಿನ ಅಧ್ಯಕ್ಷರಾದಂಥ ಲೋಕೇಶ್ ಭಂಡಾರಿ ಅವರೇ, ಉಪಾಧ್ಯಕ್ಷರಾದಂಥ ಎಸ್. ಧನಂಜಯ ಬಂಗೇರವರೇ, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಆತ್ಮೀಯರಾದಂಥ ಸನ್ಮಾನ್ಯ ಬಿ. ನಾಗರಾಜ್ ಶೆಟ್ರೆ, ಎಚ್.ಎನ್. ರಮೇಶ್ ಅವರೇ, ಶ್ರೀಮತಿ ತ್ರಿವೇಣಿ ರಾವ್ ಅವರೇ, ಬಲರಾಜ್ ಕೋಟ್ಯಾನ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಿರ್ದೇಶಕರಾದಂಥ ಶ್ರೀಮತಿ ಪ್ರೇಮ, ನನ್ನ ಆತ್ಮೀಯ ಮಿತ್ರ ಅಂತ ಶ್ರೀ ಸುಮಂತ್ ರಾವ್, ಪ್ರಿಯರಾದಂಥ ನೇಮಿರಾಜ್ ಶೆಟ್ರೆ, ಶ್ರೀಮತಿ ಶ್ರೀರಂಜನಿ, ಶ್ರೀ ವಿ. ವಿಠ್ಠಲ್ ಶೆಟ್ಟಿ, ಶ್ರೀ ಸೀತೇಶ್ ಕೊಂಡೆ, ಶ್ರೀ ಗಣೇಶ್ ಶೆಟ್ಟಿ, ಶ್ರೀಮತಿ ಶರ್ಮಿಳಾ, ಸಹಕಾರಿ ಬ್ಯಾಂಕ್ನ ಪ್ರತಿನಿಧಿಯಾದಂಥ ಕಿರಣ್ ಕುಮಾರ್ ಮತ್ತು ಈ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರ, ಪ್ರಧಾನ ವ್ಯವಸ್ಥಾಪಕರಾದಂಥ ಪ್ರೀತಂ ಬಿ. ಪೂಜಾರಿ ಅವರ, ವೇದಿಕೆ ಮುಂಭಾಗದಲ್ಲಿರುವಂಥ ಈ ಶಾಖೆಗೆ ಮತ್ತು ಈ ಬ್ಯಾಂಕಿಗೆ ಸಂಬಂಧಪಟ್ಟಂಥ ನನ್ನೆಲ್ಲ ಬಂಧು ಭಗಿನಿಯರೇ, ಮೊದಲದಾಗಿ ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ಎಂ. ರಾಜೇಂದ್ರ ಕುಮಾರ್ ಅವರಿಗೆ ವೈಯಕ್ತಿಕವಾಗಿ ನಾನು ಅವರಿಗೆ ಬಿಲೇಟೆಡ್ ಬರ್ಡೇ ವಿಶಸ್ ಹೇಳಬೇಕಾಗ್ತದೆ. ಯಾಕಂದರೆ ನಿಮ್ಮ ಕಾರ್ಯಕ್ರಮದ ಹೊತ್ತು ನಾನು ಊರಲ್ಲಿರಲಿಲ್ಲ, ಕೇರಳದಲ್ಲಿದ್ದೆ. ಹಾಗಾಗಿ ಈ ಸಹಕಾರಿ ಸಂಘದ ಮತ್ತು ಈ ಬ್ಯಾಂಕಿಗೆ ಸಂಬಂಧಪಟ್ಟವರ ಎಲ್ಲರ ಪರವಾಗಿ ಯಾರಾದರೂ ಆ ದಿನ ವಿಶ್ ಮಾಡದಿದ್ದರೆ ಅವರ ಪರವಾಗಿ ನಾನು ನಿಮಗೆ ಬರ್ಡೇ ವಿಶಸ್ಸನ್ನು, ಬಿಲೇಟೆಡ್ ಬರ್ಡೇ ವಿಶಸ್ಸನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಸಹಕಾರಿ ರಂಗದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅವರನ್ನು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ರಿ. ಸಮಾಜಮುಖಿ ಯಾವುದೇ ಕೆಲಸಗಳಲ್ಲಿ ನಾವು ಮುಂದೆ ಹೋಗೋದಿದ್ರೂ ಸಹ ರಾಜಕಾರಣಿಗಳಿರ್ಬೋದು, ಸಮಾಜದಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ ಸಹ ಬೆನ್ನೆಲುಬಾಗಿ ನಿಲ್ತಿರುವಂಥ ವ್ಯಕ್ತಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಹಳ ವರ್ಷಗಳ ಪರಿಚಯ ನನಗೂ ಸಹ, ನಾನು MLA ಆಗಲಿಕ್ಕಿಂತ 10-15 ವರ್ಷಗಳ ಹಿಂದಿನಿಂದ ಅವರ ಪರಿಚಯ. ಯಾವತ್ತೂ ಸಹ ಯಾವುದಕ್ಕೂ ಸಹ ನೆಗೆಟಿವ್ ಕಾನ್ಸೆಪ್ಟ್ ಇಲ್ಲದಂಥ ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕಾವೂರು ವ್ಯವಸಾಯ ಸಹಕಾರಿ ಬ್ಯಾಂಕ್ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಇದರಲ್ಲಿ ನಾವು ಹಿಂದಿನ ಅಧ್ಯಕ್ಷರು ದಿವಂಗತರಾದಂಥ ಹರೀಶ್ ಅಣ್ಣನವರ ಕೊಡುಗೆ ಏನಿದೆ ನಮಗೆಲ್ಲರಿಗೂ ಗೊತ್ತಿದೆ. ನಾವು ಅದನ್ನು ನೆನಪಿಸ್ಕೊಳ್ಳೇಬೇಕು. ಅಹರ್ನಿಶಿ ದಿನನಿತ್ಯ ಈ ಬ್ಯಾಂಕಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂಥ ವ್ಯಕ್ತಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ.
ಇಡೀ ದಿನ ಬ್ಯಾಂಕಲ್ಲಿ ಕೂತ್ಕೊಂಡು ಆ ಬ್ಯಾಂಕಿನ ಬಗ್ಗೆ ಆಗು ಹೋಗುಗಳ ಬಗ್ಗೆ ಬಹಳ ಗಮನವನ್ನು ಕೊಟ್ಟಂಥ ಒಂದು ವ್ಯಕ್ತಿ. ನಾವು ಯಾರಾದರೂ ಫೋನ್ ಮಾಡಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಹೇಳಿದರೂ ಸಹ ಅಥವಾ ದೊಡ್ಡ ದೊಡ್ಡ ಕೆಲಸ ಹೇಳಿದರೂ ಸಹ ಯಾವತ್ತೂ ಸಹ ಆಗೋದಿಲ್ಲ ಅಂತ ಹೇಳಲಿಲ್ಲ. ಏನಾದರೂ ಅಷ್ಟು ಕಷ್ಟ ಆದರೆ ಮನೆಗೆ ಬಂದು ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಒಂದು ವ್ಯಕ್ತಿತ್ವ ಅವರಲ್ಲಿತ್ತು. ಬಹುಶಃ ಈಗಿನ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಬ್ಯಾಂಕಿನ ನಿರ್ದೇಶಕ ವರ್ಗದವರು ಯಾರಿದ್ದಾರೆ ಅವರಿಗೆ ಅವರು ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ. ಬ್ಯಾಂಕನ್ನು ಈ ರೀತಿ ನಡೆಸಿದರೆ ಒಳ್ಳೆಯದು ಅನ್ನುವಂಥ ಮೇಲ್ಪಂಕ್ತಿ ಹಾಕಿಕೊಟ್ಟಂಥ ವ್ಯಕ್ತಿ. ಅವರು ಹಾಕಿದ ದಾರಿಯಲ್ಲೇ ಇವರು ಸಹ ಮುಂದೆ ಹೋಗ್ತಾ ಇದ್ದಾರೆ ಅನ್ನೋದು ಸಂತೋಷದ ವಿಷಯ. ನಿಮಗೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಸಹಕಾರಿ ಬ್ಯಾಂಕನ್ನು ನಡೆಸುವುದು ಸುಲಭ ಅಲ್ಲ, ಆದರೆ ಸಹಕಾರಿ ಬ್ಯಾಂಕ್ ಸಕ್ಸಸ್ಫುಲ್ ಆಗಿ ನಡೆದರೆ ಅದರಿಂದ ಮುಖ್ಯ ಉಪಯೋಗ ಆಗುವುದು ಊರಿನ ಜನರಿಗೆ. ಇಲ್ಲೇ ನ್ಯಾಷನಲೈಸೇಷನ್ ಬ್ಯಾಂಕ್ ಹೋದಾಗ 1000 ಪೇಪರ್ ವರ್ಕು, 1000 ಟೆನ್ಷನ್ ಬೇರೆ, ಪುನಃ ಅದು ಇದು ಅನ್ನುವಂಥ ಒಂದು ಅವ್ಯವಸ್ಥೆ ಅಲ್ಲಿ ನಾವು ಸಿಕ್ಕಿಬೀಳುವಂಥದ್ದು ಜಾಸ್ತಿ. ಸಹಕಾರಿ ಸಂಘದಲ್ಲಿ ಸುಲಭವಾಗಿ ಯಾರಾದರೂ ಅರ್ಜೆಂಟಿಗಾಗಿ ದುಡ್ಡಿನ ಅವಶ್ಯಕತೆ ಇದ್ದರೆ ಬಿಸ್ನೆಸ್ ಎಷ್ಟೋ ಜನ ಉದ್ಯಮಿಗಳು ಸಹಕಾರಿ ಬ್ಯಾಂಕಿನ ಮೂಲಕ ಮೇಲೆ ಬಂದದ್ದನ್ನು ನಾವು ನೋಡ್ತೇವೆ. ಅಂದರೆ ಹಾಗಾಗಿ ಸಹಕಾರಿ ಬ್ಯಾಂಕ್ ನಮ್ಮ ಜೀವನದಲ್ಲಿ ದೊಡ್ಡದೊಂದು ಬದಲಾವಣೆಯನ್ನು ತರುವಂಥ ಕೆಲಸ ಮಸ್ತ್ ಜನರ ಜೀವನದಲ್ಲಿ ಮಾಡಿದೆ. ಸಹಕಾರಿ ಬ್ಯಾಂಕಲ್ಲಿ ಫಿಸ್ಕಲ್ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಲಿಕ್ಕೆ ಕೆಲವು ಸತಿ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ನಮಗೆ ಲೋನ್ ಕೊಟ್ಟ ನಂತರ ರಿಟ್ರೀವ್ ಮಾಡಬೇಕಾಗ್ತದೆ. ರಿಟ್ರೀವ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಗುರುತ ಪರಿಚಯದವರು ಇರೋದು. ಪುನಃ ಯಾರಿಗೆ ಲೋನ್ ಕೊಡ್ತೇವೆ ಪುನಃ ಅವ್ರ ಹತ್ರನೇ ಪುನಃ ಇಲೆಕ್ಷನ್ ಬರ್ತದೆ 5 ವರ್ಷಕ್ಕೆ ಒಂದು ಸತಿ, ಪುನಃ ಅವರೇ ಓಟ್ ಹಾಕಬೇಕು. ನೀವು ವೋಟರ್ಸ್ ಹತ್ರ ಹೋಗಿ ನೀವು ಲೋನು ಏನು ಕಟ್ಟಲಿಲ್ಲ ಅಂತ ಸ್ವಲ್ಪ ಜೋರು ಮಾತಾಡಿದರೆ ನೆಕ್ಸ್ಟ್ ಟೈಮ್ ನೀವು ಡೈರೆಕ್ಟರ್ ಆಗೋದು ಚಾನ್ಸಸ್ ಕಡಿಮೆ. ಇದೆಲ್ಲದರ ನಡುವೆ ಈ ಬ್ಯಾಂಕನ್ನು ಈ ರೀತಿಯಾಗಿ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಕೊಡ್ಬೇಕಾದ್ರೆ ಅದು ಸುಲಭ ಕೆಲಸ ಅಲ್ಲ. ಒಂದು ಕಡೆಯಲ್ಲಿ ನೀವು ಫಿಸಿಕಲ್ ಡಿಸಿಪ್ಲಿನನ್ನು ಮ್ಯಾನೇಜ್ ಮಾಡಬೇಕು, ಮತ್ತೊಂದು ಕಡೆಯಲ್ಲಿ ಒಳ್ಳೆಯ ರೀತಿಯ ಒಂದು ಲಾಭವನ್ನು ಸಹ ಬ್ಯಾಂಕ್ ಗಳಿಸುವಂಥ ಮಾಡಬೇಕು. ಲಾಭ ಗಳಿಸಿದರೂ ಸಹ ನೀವು ಜನರಲ್ ಬಾಡಿ ಮೀಟಿಂಗಲ್ಲಿ ಎಲ್ಲರೂ ಕ್ವಶನ್ ಮಾಡ್ತಾರೆ. ಲೋನ್ ಕಟ್ಟಿದ್ದನ್ನು ನೀವು ಪುನಃ ಕ್ವಶನ್ ಮಾಡಲಿಕ್ಕೆ ಹೋದರೆ ನೀವು 5 ವರ್ಷ ಇರೋದು, ಮತ್ತೆ ಪುನಃ ಅದೆಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಕೊಂಡು ಹೋಗಬೇಕಾಗ್ತದೆ. ಹಾಗಾಗಿ ಸಹಕಾರಿ ರಂಗದಲ್ಲಿ ಸಕ್ಸಸ್ ಆಗಬೇಕಾದ್ರೆ ನಿಮಗೆ ಒಳ್ಳೆ ರೀತಿಯ ಈ ಬ್ಯಾಂಕಿಂಗ್ ಫೆಸಿಲಿಟಿಯ ಗ್ರಿಪ್ ಏನಿದೆ ಅದು ಬೇಕಾಗ್ತದೆ. ಬಹುಶಃ ನಾವೆಲ್ಲರೂ ಅದನ್ನು ಡಾಕ್ಟರ್ ರಾಜೇಂದ್ರ ಕುಮಾರ್ ಹತ್ರ ನಾವು ಕಲೀಲಿಕ್ಕೆ ಸಾಧ್ಯ. ಎಲ್ಲರಿಗೂ ಯಾರಿಗೂ ಅನ್ಯಾಯವಾಗದಂಥ ರೀತಿಯಲ್ಲಿ ಬ್ಯಾಂಕಿಂಗ್ ಸಹ ಅನ್ಯಾಯವಾಗದಂಥ ರೀತಿಯಲ್ಲಿ ನಡೆಸ್ಕೊಳ್ಬೇಕಾಗ್ತದೆ. ಇವತ್ತು 6ನೇ ಶಾಖೆ ಅಂತ ನಾನು ಯೋಚನೆ 5ನೇ ಶಾಖೆ ಅಂದರೆ 6 ಆಗ್ತದೆ. ಹಾಗಾದರೆ ಬಾಯಿಂದ ಬಂದಿದೆ ವೇದಿಕೆಯಲ್ಲಿ 5 ಶಾಖೆನ ನಾವು ಉದ್ಘಾಟನೆ ಮಾಡಿದೆವು. 5 ಕಡೆಗಳಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ವ್ಯವಸ್ಥೆ ಈ ಬ್ಯಾಂಕಿನಿಂದ ಆಗಿದೆ. ಹೆಸರು ಕಾವೂರು ಸಹಕಾರಿ ಬ್ಯಾಂಕ್. ಹಾಗಾಗಿ ನೀವು ಎಲ್ಲೂ ಹೋದರೂ ಸಹ ನನ್ನ ಕ್ಷೇತ್ರದ ಹೆಸರಂತೂ ಖಂಡಿತ ಇದ್ದೇ ಇರ್ತದೆ, ಕಾವೂರು ಸಹಕಾರಿ ಬ್ಯಾಂಕ್. ಹಾಗಾಗಿ ನೀವು ಎಲ್ಲ ಕಡೆ ಓಪನ್ ಮಾಡಿದರೂ ಸಹ ಹೆಸರು ಮಾತ್ರ ಕಾವೂರು ಸಹಕಾರಿ ಬ್ಯಾಂಕ್ ಅಂತ ಇರ್ತದೆ. ಹಾಗಾಗಿ ಇನ್ನೂ 5-10 ಬ್ಯಾಂಕ್ಗಳನ್ನು ಶಾಖೆಗಳನ್ನು ಉದ್ಘಾಟನೆ ಮಾಡುವಂಥ ಶಕ್ತಿ, ಶುರು ಮಾಡುವಂಥ ಶಕ್ತಿಯ ಭಗವಂತ ನಿಮಗೆ ಕೊಡಲಿ. ಮತ್ತು ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಸಹ ನಮ್ಮೆಲ್ಲ 5 ಶಾಖೆಗಳಲ್ಲಿ ಸಹ ಒಳ್ಳೆ ರೀತಿಯ ಕೆಲಸ ಮಾಡುವಂಥ ಸಿಬ್ಬಂದಿ ವರ್ಗದವರು ಸಹ ಈ ಬ್ಯಾಂಕಿನವರು ಸಿಕ್ಕಿದ್ದಾರೆ. ಮತ್ತು ಮುಖ್ಯವಾಗಿ ನಾವು ಗ್ರಾಹಕರು ಯಾರಿದ್ದೇವೆ, ಗ್ರಾಹಕರ ರೆಸ್ಪಾನ್ಸಿಬಿಲಿಟಿ ಸಹ ಅಷ್ಟೇ ಇರ್ತದೆ. ಸಹಕಾರಿ ಬ್ಯಾಂಕನ್ನು ನಾವು ಉಳಿಸುವಂಥ ಬೆಳೆಸುವಂಥ ಪ್ರಯತ್ನ ನಾವೆಲ್ಲರೂ ಸಹ ಮಾಡಬೇಕು. ಗ್ರಾಹಕರಂದರೆ ಯಾರು ನಾವು ಡೆಪಾಸಿಟ್ ಇಡ್ತೇವೆ ಮತ್ತು ಲೋನನ್ನು ತೆಗಿತೇವೆ, ಇಬ್ಬರ ಮೇಲೆ ಸಹ ಅಷ್ಟೇ ಜವಾಬ್ದಾರಿ ಇರ್ತದೆ. ನಿಮಗೆಲ್ಲರೂ ಸಹ ಶುಭವನ್ನು ಕೋರ್ತಾ ಇದ್ದೇನೆ. ಒಳ್ಳೆಯ ರೀತಿಯ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಲೋಕೇಶ್ ಭಂಡಾರಿ ಅವರ ನೇತೃತ್ವದಲ್ಲಿ ಆಗಿದೆ. ಭಾಳ ವರ್ಷಗಳ ಪರಿಚಯ, ಯುವ ನಾಯಕರು ಬ್ಯಾಂಕನ್ನು ಒಳ್ಳೇದು ಮಾಡಬೇಕೆನ್ನುವಂಥ ಆಸೆಯಲ್ಲಿ ಖಂಡಿತ ಅವರಿದ್ದಾರೆ. ಅವರಿಗೆ ಸಹ ಶುಭವನ್ನು ಕೋರ್ತಾ ಲೇಟಾಗಿ ಬಂದಿದ್ದೇನೆ, ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಪುನಃ ಅಷ್ಟು ಬೇಗ ಹೋಗೋದಿಲ್ಲ, ಸ್ವಲ್ಪ ಕೂತೆ ಹೋಗ್ತೇನೆ. ಅದು ಇಲ್ಲದಿದ್ದರೆ ರಾಜಕಾರಣಿಗಳೊಂದು ಹೆಸರು ಹಾಳಿದೆ. ಅದು ಲೇಟ್ ಬರ್ಪನ್ ಲೇಟ್ ಪೋಪನ್ ಫಸ್ಟ್ ಅಂತ. ಅದೇನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಫೋನ್ ನೋಡಿದರೆ ಗೊತ್ತಾಗ್ತದೆ ನಿಮ್ಗೆ. 10-15 ಕಾಲ್ ಮಿಸ್ ಕಾಲ್ ಇರ್ತದೆ. ಈಗ ಓಲುಲ್ಲೇರಿಯ ಬರ್ರ ಇದ್ದೆ ಕಾತೊಂದಿಲ್ಲ ಅಂತ ಈಗ ಮತ್ತೊಂದು ಕಡೆ ಸ್ಟಾರ್ಟ್ ಆಗ್ತದೆ. ಅದಾದ ನಂತರ ಬೆಂಗಳೂರಿಗೆ ಸಹ ನಮ್ಗೆ ಹೋಗಬೇಕಾಗಿದೆ. ಆದರೂ ಸಹ ಈ ಕಾರ್ಯಕ್ರಮದಲ್ಲಿ ಇದ್ದೇನೆ, ಹಾಗೆ ನೋಡಿ ಹೋಗೋದಿಲ್ಲ. ನಿಮಗೆಲ್ಲರೂ ಸಹ ಶುಭವನ್ನು ಕೋರ್ತಾ ಬಹುಶಃ ನಾಗರಾಜ್ ಶೆಟ್ಟರ್ ಬಗ್ಗೆ ಸಹ ಬಹಳಷ್ಟು ಈ ಬ್ಯಾಂಕಿನ ಅಭಿವೃದ್ಧಿ ಬಗ್ಗೆ ಹಿಂದಿನ ಸಮಯದಲ್ಲಿ ಅವರು ಮಂತ್ರಿಗಳಾಗಿದ್ದಂಥ ಸಮಯದಲ್ಲಿ, ಶಾಸಕರಾಗಿದ್ದ ಸಮಯದಲ್ಲಿ ಸಹ ಎಲ್ಲ ಇಲ್ಲಿರುವಂಥ ಡೈರೆಕ್ಟರ್ಸ್ಗೆ ಭಾಳ ಸ್ಫೂರ್ತಿಯನ್ನು ಕೊಟ್ಟಂಥ ವ್ಯಕ್ತಿತ್ವ. ಅವರು ಸಹ ವೇದಿಕೆ ಮೇಲಿದ್ದಾರೆ. ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ವಂದನೆಗಳು ಸನ್ಮಾನ್ಯ ಭರತ್ ಶೆಟ್ಟಿ ಅವರಿಗೆ. ಬಂಧುಗಳೇ, ಸಹಕಾರಿ ಬ್ಯಾಂಕನ್ನು
ಆ ಒಂದು ಸಹಕಾರಿ ಬ್ಯಾಂಕನ್ನು ಇಷ್ಟೊಂದು ಮುನ್ನಡೆಯಲ್ಲಿ ನಡೆಸಬೇಕಾದ್ರೆ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಅದಕ್ಕೆ ಬಹಳ ಕೊಡುಗೆ ಇದೆ ಅನ್ನುವ ನುಡಿಯೊಂದಿಗೆ ಈ ಬ್ಯಾಂಕ್ನ ಉನ್ನತವಾದಂಥ ಏಳಿಗೆಯಾಗಲಿ ಎಲ್ಲರ ಅದು ಶ್ರೇಯೋಭಿವೃದ್ಧಿಯಾಗಿ ದುಡಿಯಲಿ ಅನ್ನುವ ಆಶಯದೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ನಡೆಸಿದಂತಹ ಡಾಕ್ಟರ್ ಭರತ್ ಶೆಟ್ಟಿ ಅವರಿಗೆ ಪ್ರೀತಿಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅಧ್ಯಕ್ಷೀಯ ನುಡಿ ತಡೆಬಹುದಿಲ್ಲ ಗುರುಕಾರ್ಮಂದ ನುಡಿ ಅಧ್ಯಕ್ಷೀಯ ನುಡಿ ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಇತ್ತೆ ಗುರುಕಾರ್ಮದ ನುಡಿ ಕೊರಡು ಬಂದಕ್ಕೇನುವುದಿಲ್ಲ. ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ 5ನೇ ಶಾಖೆ ಗೂಳೂರಿನ ಶಾಖೆಯ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂಥ ನಮ್ಮ ಆತ್ಮೀಯರು ಸುರತ್ಕಲ್ ಕ್ಷೇತ್ರದ ಶಾಸಕರು ಆದಂಥ ನಮ್ಮ ಎಲ್ಲರ ಪ್ರೀತಿ ಪಾತ್ರರಾದಂಥ ಡಾಕ್ಟರ್ ಭರತ್ ಶೆಟ್ಟಿ ಅವರೇ ಹಾಗೂ ಮಾಜಿ ಶಾಸಕರು ಮಾಜಿ ಸಚಿವರು ನನ್ನ ಆತ್ಮೀಯರಾದಂಥ ನಮ್ಮ ಮಿತ್ರ ಅಂತ ನಾಗರಾಜ್ ಶೆಟ್ಟಿ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವಂಥ ನಮ್ಮ ಬಲರಾಜ್ ಕೋಟ್ಯಾನ್ರವರೇ, ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಲೋಕೇಶ್ ಭಂಡಾರಿ ಅವರೇ ಮತ್ತು ಉಪಾಧ್ಯಕ್ಷರಂಥ ಧನಂಜಯ ಬೆಂಗರ್ ಅವರೇ, ಎಲ್ಲ ನಿರ್ದೇಶಕರೇ, ಶಿವರವರೇ, ಪ್ರೀತಮ್ ಪೂಜಾರಿ ಅವರೇ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಈ ಸಂಸ್ಥೆಯ ಮೇಲೆ ಅಭಿಮಾನ ಇಟ್ಟು ಬಂದಂಥ ಎಲ್ಲ ನಮ್ಮ ಮಿತ್ರವರ್ಗದವರು ಸುಧಾಕರ್ ಶೆಟ್ಟಿ ಅವರೇ, ಇವತ್ತು ನಾನು ಬ್ಯಾಂಕಿನ ಬಗ್ಗೆ ಮಾತಾಡ್ತಾನೆ. ಬ್ಯಾಂಕಿಂಗ್ ಬಗ್ಗೆ ನಾಟ್ ಓನ್ಲಿ ಕಾವೂರು. ಒಂದು ಕಾಲದಲ್ಲಿ ಸೊಸೈಟಿ ಬ್ಯಾಂಕ್ ಹೇಳಿದರೆ ನಾನು ಅಧ್ಯಕ್ಷನಾಗಿರುವಾಗ ಅಥವಾ ನಾನು ಈ ಕೆಲಸದಲ್ಲಿ ಕೂಡ ಇದೆ, ಬ್ಯಾಂಕ್ನಲ್ಲಿದ್ದೆ, ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೂಡ ಕೆಲಸ ಮಾಡಿ ಬಂದವನು. ಆ ಕಾಲದಲ್ಲಿ ಸಾಲ ಕೊಡುವುದು ಹೇಳಿದರೆ ಅವನ ಅಳತೆ ನೋಡಿ, ಅವನನ್ನು ಪರಾಮರ್ಶಿಸಿ, ಅವನ ಬ್ಯಾಲೆನ್ಸ್ ಶೀಟ್ ನೋಡಿ ಏನೆಲ್ಲ ಮಾಡಿ ಸಾಲ ಕೊಡಲಿಕ್ಕೆ ಕಾಲ ಹೊಂದಿತ್ತು. ಇವತ್ತು ಹಾಗಲ್ಲ. ನಮ್ಮ ದೇಶವೇ ಕೃಷಿಕರಿಗೆ ಸಾಲ ಕೊಡಬೇಕು, ಸಾಲ ಇಲ್ಲದೆ ಯಾರು ಇರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅದು ನಮ್ಮ ರಾಜ್ಯದಲ್ಲಿ ಕೃಷಿಗೆ ನಿಬಡ್ಡಿಯಾಗಿ ಯಾವುದೇ ಬಡ್ಡಿ ವಿಧಿಸದೆ ಬೆಳೆ ಸಾಲವಾಗಿ 5 ಲಕ್ಷ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. 15 ಲಕ್ಷ ರೂಪಾಯಿಯನ್ನು 3% ಬಡ್ಡಿ ದರದಲ್ಲಿ ಮಧ್ಯಮಾವಧಿ ಸಾಲವಾಗಿ ಕೊಡಲಿಕ್ಕೆ ನಿರ್ಣಯ ಮಾಡಿದ್ದಾರೆ. ಇದರಿಂದಾಗಿ ನಿನ್ನೆ ನಮ್ಮ ಬ್ಯಾಂಕಿಗೆ ನಬಾರ್ಡ್ನ ಅಧಿಕಾರಿ ಬಂದಿದ್ದರು. ಬಂದವರು ಹೇಳಿದರು, ರಾಜ್ಯದಲ್ಲಿ ಅತಿ ಹೆಚ್ಚು ಕೃಷಿ ಸಾಲವನ್ನು ಕೊಟ್ಟಂಥ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ಎಲ್ಲರಿಗೂ ಅವ್ರಿಗೆ ಸಂತೋಷ ಆಯಿತು. ಯಾರಿಗೆ ಸಾಲ ಸಿಕ್ಕಲಿಲ್ಲ ಹೇಳಿ ಏನು ತೊಂದರೆ ಇಲ್ಲ. ಬೇರೆ ಕಡೆ ರೈತರು ಸಾಲ ಸಿಕ್ಕಲಿಲ್ಲ, ಆತ್ಮಹತ್ಯೆ ಆಗಿದೆ ಅದು ಹೇಳಿದೆ. ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಆತ್ಮಹತ್ಯೆ ಇವತ್ತಿನವರೆಗೆ ಆಗಲಿಲ್ಲ, ಸಾಲ ಸಿಕ್ಕಲಿಲ್ಲ ಹೇಳಿ ಅಂಥ ಒಂದು ಜಿಲ್ಲೆ. ಇನ್ನು ಮರುಪಾವತಿಯಲ್ಲಿ ನೀವು ಕೇಳಿದರೆ ಅವರಿಗೆ ಆಶ್ಚರ್ಯ ಆಯಿತು. ನಿಮ್ಮದು ಸುಮಾರು 29 ವರ್ಷಗಳಿಂದ ಕೃಷಿ ಸಾಲ 100ಕ್ಕೆ 100ರಷ್ಟು ಮರುಪಾವತಿ. ನಾನು ವಸೂಲಾತಿ ಅನ್ನುವಂಥ ಶಬ್ದ ಉಪಯೋಗ ಮಾಡೋದಿಲ್ಲ. 100ಕ್ಕೆ 100ರಷ್ಟು ಕೃಷಿ ಸಾಲ ಮರುಪಾವತಿಯಾದಂಥ ಜಿಲ್ಲೆ ದೇಶದಲ್ಲಿದ್ದರೆ ಅದು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಈ ರೀತಿಯಾಗಿ ನಮ್ಮ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ಬೆಳೀತಾ ಇದೆ. ಇವತ್ತು ವಾಣಿಜ್ಯ ಬ್ಯಾಂಕುಗಳ ತವರೂರು ನಮ್ಮ ಜಿಲ್ಲೆ. ಎಲ್ಲ ಒಂದು ಕಾಲದಲ್ಲಿ ಅವಿಭಜಿತ ಜಿಲ್ಲೆ ಅಂತೇಳಿದರೆ ದೇಶದಲ್ಲಿ ವಾಣಿಜ್ಯ ಬ್ಯಾಂಕ್ಗಳ ತವರೂರು ಅಂತ ಹೇಳ್ತಿದ್ರು. ನೋಡ್ಲಿಕ್ಕೆ ಬರ್ತಿದ್ರು ಹೇಗೆ ನಿಮ್ಮಲ್ಲಿ ಬ್ಯಾಂಕುಗಳನ್ನು ಪ್ರಾರಂಭ ಮಾಡ್ತೀರಿ ಅಂತ. ವಾಣಿಜ್ಯ ಬ್ಯಾಂಕುಗಳು ಇವತ್ತು ವಾಣಿಜ್ಯ ಬ್ಯಾಂಕ್ಗಳು ಏನಾಗಿದೆ ಹೇಳಿದರೆ ನಿಮಗೆ ಸಿಂಡಿಕೇಟ್ ಬ್ಯಾಂಕಿನ ಬೋರ್ಡೇ ಕಾಣ್ತಾ ಇಲ್ಲ, ವಿಜಯ ಬ್ಯಾಂಕ್ ನೋಡಲಿಕ್ಕೆ ಸಿಗೋದಿಲ್ಲ, ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ. ಎಲ್ಲ ಸಂಕುಚಿತ ಮರ್ಜಿ, ಒಬ್ಬರೊಬ್ಬರು ವಿಲೀನ ಆಗ್ತಾರೆ. ವಿಲೀನ ಆಗಿಕೊಂಡು ಅಷ್ಟಾದರೂ ಪರವಾಗಿರಲಿಲ್ಲ. ಸುಧಾಕರ್ ಶೆಟ್ಟಿ ಗೊತ್ತಿರ್ಬೋದು, ಎಲ್ಲಾದರೂ ಬ್ರ್ಯಾಂಚಿಗೆ ಹೋದರೆ ಅವರು ಎಪ್ಪಡೆ ಎಂದ ಬಂಡಿ ಅಂತ ಹೇಳ್ತಾರೆ. ಭಾಷೆ ಬರೋದಿಲ್ಲ ಅವರಿಗೆ, ನಮ್ಮ ಭಾಷೆ ಇಲ್ಲ, ಸಂಸ್ಕೃತಿ ಗೊತ್ತೇ ಇಲ್ಲ. ಆ ಹೆಂಗಸರಿಗಂತೂ ಕೂತ್ಕೊಳ್ಳಿಕ್ಕೆ ಹೇಳೋದಿಲ್ಲ. ಇನ್ನು ಸಾಲ ಎಲ್ಲಿ ಕೊಡ್ತಾರೆ? ಸಾಲ ಕೊಡೋದು ಬಿಡಿ, ಅವ್ರು ಸಾಲ ಕೊಡೋದು ಏನಿದ್ರು ನೀರವ್ ಮೋದಿ ಅಂತವರಿಗೆ ಸಾಲ.
ಹೌದಲ್ವಾ? ಅವರು ಊರು ಬಿಟ್ಟು ಹೋಗ್ತಾರೆ ಮತ್ತು ಅಂಥವರಿಗೆ ಸಾಲ ಕೊಡ್ತಾರೆ. ಆದರೆ ಸಹಕಾರಿ ಬ್ಯಾಂಕ್ಗಳು ಆಗಲ್ಲ. ಊರಿನ ಜನರ ಪ್ರತಿಯೊಬ್ಬನ ಪರಿಚಯ ಇದ್ಕೊಂಡು ಅವರಿಗೆ ಬೇಕಾದ ಅವರ ವ್ಯವಹಾರವನ್ನು ನೋಡಿಕೊಂಡು ಅವರಿಗೆ ಕೂಡಲೇ ಸಾಲವನ್ನು ಕೊಡ್ತಾ ಇದ್ದಾರೆ. ಈ ಮಹಿಳೆಯರು ನಮ್ಮ ನಾಗರಾಜ್ ಶೆಟ್ಟಿ ಹೇಳಿದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಮಹಿಳೆಯರು ಒಂದು ಕಾಲದಲ್ಲಿ ನಾನು 30 ವರ್ಷದ ಹಿಂದೆ ನೋಡಿದ್ದೆ. ಒಂದು ಯಾವುದೇ ಸೊಸೈಟಿ ಫಂಕ್ಷನ್ ಆದರೆ ಈ ಮಹಿಳೆಯರು ಬರ್ತಿರಲಿಲ್ಲ. ಎಲ್ಲಿಯಾದರೂ ಕೆಲಸಕ್ಕಿದ್ದವರು ಬರ್ತಿದ್ರ ಏನೋ, ಅಂದರೆ ಅವರಿಗೆ ನಾವು ಬಿಡ್ತಿರ್ಲಿಲ್ಲ ಗಂಡಸರು ಬರಲಿಕ್ಕೆ ಅಲ್ವಾ. ಅಡುಗೆ ಮತ್ತು ಫುಲ್ಲು ಜೋಕ್ಲೆ ಬೀಪಲ್ಲ ಅನ್ಪ. ಆದರೆ ಇವತ್ತು ಏನಾಗಿದೆ ಹೇಳಿದರೆ, ನಮ್ಗೆ ಇವತ್ತು ಬೇಗ ಹೋಗ್ತಾರೆ ಇಲ್ಲಿಂದ, ಇಲ್ಲಿ ಆ ಪೇಟೆಯಲ್ಲಿರೋದು. ಇವರು ಬೆಳಗ್ಗೆ ಹೇಳ್ತಾರೆ, ಇವತ್ತು ನಾವು ಕಾವೂರಿನ ಶಾಖೆ ಗೋಳೂರು ಶಾಖೆ ಉದ್ಘಾಟನೆಗೆ ಹೋಗ್ತಾ ಇದ್ದೆ, ಸ್ವಲ್ಪ ಮಕ್ಕಳನ್ನು ನೋಡಿಕೊಂಡು ನೀವು ಯಜಮಾನರು ಮನೆಯಲ್ಲಿ ನಾವು ಬರುವವರೆಗೆ ಇಡೀ ಅಂತ ಹೇಳ್ತಾರೆ. ಆ ಧೈರ್ಯ ನಿಮಗೆ ಯಾವಾಗ ಬಂತು? ಈ ಗುಂಪಿಗೆ ಸೇರಿದ ನಂತರ ನಿಮ್ಮಲ್ಲಿ ಹಣ ಚಲಾವಣೆ ಆಯಿತು. ನೀವು ಈಗ ಯಾರನ್ನು ದುಡ್ಡು ಕೇಳಬೇಕಾಗಿಲ್ಲ ಇನ್ನೊಬ್ಬರನ್ನು. ಹಾಗಾಗಿ ನಮ್ಮ ಜಿಲ್ಲೆ ಒಂದು ಮಹಿಳೆಯರಿಗೆ ಸ್ವಾವಲಂಬಿ ಕುಟದಿದೆ, ಅದು ಸಹಕಾರಿ ಕ್ಷೇತ್ರದಿಂದ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ನಾನು ನಮ್ಮ ಇಲ್ಲಿಯ ಎಲಿಮೇಟ್ಸ್ ಇದ್ದಾರೆ, ಭಾಳ ಹಳೆಯ ಎಲಿಮೇಟ್ರ್ ಇದ್ದಾರೆ, ಅವರು ಇರುವಾಗ ಇದ್ದವರು. ಅವರಿಗೆ ಇಲ್ಲಿಯ ನಾನು ಏರಿಯಾ ನೋಡಿದೆ. ಮಧ್ಯಮ ವರ್ಗದವರು ಭಾಳಷ್ಟು ಜನ ಇಲ್ಲಿದ್ದಾರೆ. ಶ್ರೀಮಂತರಿಗಿಂತ ಜಾಸ್ತಿ ಮಧ್ಯಮದವರು ವರ್ಗಿದ್ದಾರೆ. ನೀವು ಈ ಏರಿಯಾದಲ್ಲಿ 100 ಗುಂಪು ಮಾಡಿಕೊಡಬೇಕು. ಎಲ್ಲರೂ ಸೇರಿ ನೀವೊಬ್ಬರೇ ಅಲ್ಲ, ನಿಮಗೆ ಒಂದು ಗೋಲ್ಡ್ ಕಾಯಿನ 10 ದಿವಸ ಕೊಟ್ಟು ಸನ್ಮಾನ ಮಾಡ್ತೇನೆ. ಅಂದರೆ ನಾವು ಬಡವರ ಸೇವೆ ಮಾಡಲಿಕ್ಕೆ ಅದನ್ನು ನಾವು ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ನಮ್ಮ ದೇಶದ ಆರ್ಥಿಕತೆ ಬಲಾಢ್ಯ ಆಗಲಿಕ್ಕೆ ಆಗ್ತದೆ ಅನ್ನುವಂಥದ್ದು ಹೇಳ್ತಾನೆ. ಇನ್ನು ನಮ್ಮ ಈ ಬ್ಯಾಂಕು ಕೂಡ ಕಾವೂರು ನನಗೆ ಮೊದಲಿಂದಲೂ ಅತಿ ಹತ್ತಿರವಾದಂಥ ಬ್ಯಾಂಕ್. ಹರಿಶ್ಚಂದ್ರ ಅವರು ಅಲ್ಲಿ ಕಾರ್ಯದರ್ಶಿಯಾಗಿದ್ದರು, ಆಮೇಲೆ ಅಧ್ಯಕ್ಷರಾಗಿ ನಮ್ಮ ಬ್ಯಾಂಕಿನ ನಿರ್ದೇಶಕರಾಗಿದ್ದರು. ಆದರೆ ಆಕಸ್ಮಿಕವಾಗಿ ಮರಣ ಹೊಂದಿದ್ದರಿಂದ ಕಾವೂರಿನ ಒಂದು ಬ್ಯಾಂಕಿಗೆ ದೊಡ್ಡ ತುಂಬಲಾರದ ನಷ್ಟ ಅಂತ ನಾನು ಹೇಳಲಿಕ್ಕೆ ಬಯಸ್ತಾಯಿದ್ದೀನಿ. ಆದರೆ ಇವರೆಲ್ಲರೂ ಸೇರಿ ಪುರಾ ಅದನ್ನು ಸುವ್ಯವಸ್ಥೆಗೆ ತಂದಿದ್ದಾರೆ. ಈ ವರ್ಷ ಕಳೆದ ವರ್ಷ 2,63,00,000 ಲಾಭ ಬಂದಿದೆ. 18% ಡಿವಿಡೆಂಡ್ ಕೊಡ್ತಾರೆ. ಅಂದರೆ ಒಳ್ಳೆ ಬ್ಯಾಂಕ್ ಅಂತೇಳಿ ಡಿವಿಡೆಂಡ್ ಕೊಡೋದ್ರ ಮೇಲೆ ನಾವು ಆ ಬ್ಯಾಂಕಿನ ಮಾನದಂಡವನ್ನು ನಿಶ್ಚಯ ಮಾಡ್ತೇವೆ. ಅದು ಕೂಡ ಚೆನ್ನಾಗಿದೆ. ಇವತ್ತು ನೋಡಿ, ಇಲ್ಲಿ 5,42,00,000 ರೂಪಾಯಿ ವೆಚ್ಚದಲ್ಲಿ ಒಂದು ಹೊಸ ಕಟ್ಟಡ, ಬ್ಯಾಂಕಿಂಗ್ ಕಟ್ಟಡ ಮಾತ್ರ ಅಲ್ಲ, ನಮಗೆ ಇಲ್ಲಿಯ ಜನರಿಗೊಂದು ಸಭೆ ನಡೆಸಬೇಕಾದ್ರೆ, ಸಮಾರಂಭ ನಡೆಸಬೇಕಾಗಿದ್ದರೆ ಒಂದು ಉತ್ತಮ ಹಾಲನ್ನು ಕಟ್ಟಿಕೊಟ್ಟಿದ್ದಾರೆ. ಅದನ್ನು ನಮ್ಮ ಸದಸ್ಯರಿಗೆ ಒಂದು ಕಮ್ಮಿ ದರದಲ್ಲಿ ಕೊಡಬೇಕು. ನನ್ನ ರಿಕ್ವೆಸ್ಟ್ ಅಷ್ಟೇ. ನಾವು ಬಾಡಿಗೆ ಮಾಡಲಿಕ್ಕೆ, ಲಾಭ ಮಾಡಲಿಕ್ಕೆ ಇರುವವರಲ್ಲ. ನಮ್ಮ ಬ್ಯಾಂಕಿನ ಸದಸ್ಯರು, ನಮ್ಮ ಹೆಂಗಸರು, ಮಹಿಳೆಯರು, ಇವರ ಏನೇ ಸಮಾರಂಭ ಇದ್ದರೂ ದರದಲ್ಲಿ ಕನಿಷ್ಠ ದರವನ್ನು ಮಾಡಿ ಅವರಿಗೆ ಕೊಡಬೇಕಂತ ಕೇಳ್ಕೊಳ್ತೇನೆ. ಕೆಳಗೆ ಹೋದೆ ನಾನೆಲ್ಲ ನಿನ್ನೆ ಕೂಡ ಒಂದು ನಬಾರ್ಡ್ನ ಫಂಕ್ಷನ್ನಲ್ಲಿದ್ದೆ. ಅವರು ಹೇಳಿದರು, ವಾಣಿಜ್ಯ ಬ್ಯಾಂಕ್ಗಳು ಬಾಡಿಗೆ ಕಟ್ಟಡದಲ್ಲಿ, ಎಲ್ಲಿಯಾದರೂ ಸ್ವಂತ ಕಟ್ಟಡ ನೋಡಿದರೆ ಸುಧಾಕರ್ ಶೆಟ್ರೆ? ಇಲ್ಲ, ಎಲ್ಲ ಬಾಡಿಗೆ ಕಟ್ಟಡದಲ್ಲಿ. ನಾವು ನಮ್ಮ ಸ್ವಂತ ಕಟ್ಟಡದಲ್ಲಿ ನಾನು ಹೇಳಿದ ಹಾಗೆ ಹವಾನಿಯಂತ್ರಿತವಾದ ವ್ಯವಸ್ಥೆಯನ್ನು ಕೊಡ್ತಾ ಇದ್ದೇವೆ. ನನ್ನ ಅದು ಮನಸ್ಸಿನಲ್ಲಿರೋದು, ಗ್ರಾಹಕರು ಬಂದಾಗ ತಂಪಾಗಿರಬೇಕು, ಕಿಸೆಯಲ್ಲಿದ್ದ ದುಡ್ಡನ್ನೆಲ್ಲರೂ ಠೇವಣಿ ಇಡಬೇಕು, ಆ ಮನಸ್ಸಿಗೆ ದೇಹಕ್ಕೆ ತಂಪಾಗಿರೋಂಥ ವ್ಯವಸ್ಥೆ ನಾವು ಮಾಡಬೇಕು. ಅದೇ ರೀತಿಯಾಗಿ ಹವಾನಿಯಂತ್ರಿತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಮಾತ್ರ ಮಾಡಲಿಲ್ಲ, ಅವರು ಹೇಳಿದ್ದಾರೆ. ಈ ಮಹಿಳೆಯರೆಲ್ಲ ಇವತ್ತು ಮನೆಯಲ್ಲಿ ಚಿನ್ನಾಭರಣ ಯಾರೂ ಇಡೋದಿಲ್ಲ, ಹೆದರಿಕೆ ಸಹಜ. ಅದು ಎಲ್ಲವನ್ನು ಟ್ರಾಕರ್ನಲ್ಲಿ ಇಡ್ತಾರೆ. ಮದುವೆ ಸಮಾರಂಭ ಆದಾಗ ಬೆಳಿಗ್ಗೆ ಬರ್ತಾರೆ, ಬೆಳಗ್ಗೆ ಬಂದು ಬಂಗಾರ ಹಾಕ್ಕೊಂಡು ಹೋಗ್ತಾರೆ ಮತ್ತು ಬಂದು ಇಡ್ತಾರೆ. ನಾನೇನು ಮಾಡಿದ್ದೇನೆ, ಎಲ್ಲ ಕಡೆ
ಪಾಪ ಮಹಿಳೆಯರು ಬಂದು ಇಲ್ಲಿ ಬೆವರಿಗೆ ಹೋಗ್ತಾರೆ ನಡ್ಕೊಂಡು ಬರುವಾಗ ಇಲ್ಲದೇ ವೆಹಿಕಲ್ನಲ್ಲಿ ಅವರ ಮೇಕಪ್ ಹಾಳಾಗಿರ್ತದೆ ಅವಾಗ. ಆ ಲಾಕರ್ನಿಂದ ಬಂಗಾರ ತೆಗೆದ ಮೇಲೆ ಒಂದು ಡ್ರೆಸ್ಸಿಂಗ್ ರೂಮ್ ಮಾಡಿ ಅವರಿಗೆ ಒಂದು ಕನ್ನಡಿ ಇಟ್ಟು ಲಿಪ್ಟಿಕ್ ಪೌಡರ್ ಸ್ಪ್ರೇ ಎಲ್ಲ ಇಟ್ಟರೆ ಎಲ್ಲರೂ ಅಲ್ಲಿ ಬರ್ತಾರೆ. ನೋಡಿ ಕೈ ಎತ್ತಿದ್ರು ಮಾಡಬೇಕಲ್ವಾ? ಮತ್ತು ಹಾಗೆ ಮಾಡಿದರೆ ಮಾತ್ರ ನಾವು ವ್ಯವಹಾರ ಮಾಡಲಿಕ್ಕಾಗ್ತದೆ. ನಾವು ಎಲ್ಲ ಶಾಖೆಯಲ್ಲಿ ಹಾಗೆ ಮಾಡ್ತೀವಿ. ಇವತ್ತು ನೋಡಿದಾಗ ಕೂಡ ಲೋಕೇಶ್ ಅವರಿಗೆ ಹೇಳಿದೆ, ಒಂದು ಸೈಡ್ನಲ್ಲಿ ಮಾಡಿಬಿಡಿ ಮಹಿಳೆಯರಿಗೆ ಮೇಕಪ್ ಏನು ಬೇಕು. ನನಗೆ ಗೊತ್ತಿರೋದು ಎರಡೇ, ಪೌಡರ್ ಲಿಪ್ಟಿಕ್. ಬೇರೆ ಏನಿದ್ರು ಅವ್ರ ಹತ್ರ ಕೇಳಿ ಏನು ಬೇಕಂತ ಅವರಿಗೆ ಹೇಳಿದರೆ ಅದನ್ನು ಮಾಡಿಕೊಡ್ಬೇಕು ನೀವು. ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಬ್ಯಾಂಕಿನ ಗ್ರಾಹಕರಾಗ್ತಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ನಮ್ಮ ಭರತ್ ಶೆಟ್ಟಿಯವರೇ, ಎಲ್ಲಿವರೆಗೆ ಹೇಳಿದರೆ ನಿನ್ನೆ ನಬಾರ್ಡ್ನ ರಾಜ್ಯದ ಮತ್ತು ದೇಶದ ಕೆಲವು ಅಧಿಕಾರಿಗಳು ಬಂದಿದ್ದರು. ನಮ್ಮ ಜಿಲ್ಲೆಯಷ್ಟು ಒಳ್ಳೆಯ ಜಿಲ್ಲೆ ಯಾವ ಜಿಲ್ಲೆಯಲ್ಲಿಯೂ ಇಲ್ಲ ಅಂತ ಹೇಳಿದರು. ಅದು ಮಾತ್ರ ಅಲ್ಲ, ನನಗೆ ಹೇಳಿದರು ಸಾಲ ಕೊಡಲಿಕ್ಕೆ ಠೇವಣಾತಿಯನ್ನೇ ನಂಬೇಡಿ, ನೀವು ಮಾರ್ಚ್ ಒಳಗೆ ಒಂದು ನಮ್ಮಿಂದ ಸಾಲ ಕಮ್ಮಿ ಬಡ್ಡಿದ್ದಾರೆ, ಅದು ಕೂಡ 8% ಏನೋ ಇರ್ತದೆ. ಅದರಲ್ಲಿ ಪಡ್ಕೊಂಡು ದೊಡ್ಡ ದೊಡ್ಡ ಈ ಸುಧಾಕರ್ ಶೆಟ್ಟರ್ ಅಂತವರಿಗೆ ಸಾಲ ಕೊಡಿ ಅಂತ. ಹೇಗೂ ಬ್ರಿಡ್ಜ್ ದೊಡ್ಡದು ಕಟ್ತಾರೆ ಇಲ್ಲಿದ್ದು ಈಗ. ಅವರಂತವ್ರು ಹೇಳಿದ್ದು ನಾನು, ಯಾರು ಹೆದರಬೇಡಿ, ಸಾಲ ಕೇಳಲಿಕ್ಕೆ ಬರುವಾಗ ನೀವು ಯಾವ ಹೆದರಿಕೆ ಇಟ್ಕೊಳ್ಬಾರ್ದು. ಪರ್ಪಸ್ ಸರಿಯಾಗಿರಬೇಕು, ಸದುಪಯೋಗ ಆಗಬೇಕು, ಉಪಯೋಗ ಆಗಿ ಅದರಿಂದ ಲಾಭ ಬಂದು ಸಾಲವನ್ನು ಕಟ್ಟಿ ನೀವು ಲಾಭ ಮಾಡಬೇಕು, ಆಗ ಬ್ಯಾಂಕ್ ಒಳ್ಳೆಯದಾಗ್ತದೆ. ಹಾಗೆ ನಮ್ಮ ಜಿಲ್ಲೆಗೆ ಎಷ್ಟು ಹಣ ಬೇಕಿದ್ದರೂ ನಬಾರ್ಡ್ನವರು ಕೊಡಲಿಕ್ಕೆ ತಯಾರಿದ್ದಾರೆ. ಅಲ್ಲದೆ ನಮ್ಮ ಗ್ರಾಹಕರು ಠೇವಣಿಯನ್ನು ಬೇಕಾದಷ್ಟು ಕೊಡಲಿಕ್ಕೆ ತಯಾರಿದ್ದಾರೆ. ಅದೆಲ್ಲವನ್ನು ನಾವು ಗಮನಿಸಿ ಇನ್ನೊಂದು ನಮ್ಮ ನಾಗರಾಜ್ ಶೆಟ್ಟರು ಒಂದು ಮಾತು ಹೇಳಿದರು, ನಮ್ಮಲ್ಲಿ ರಾಜಕೀಯ ಸಹಕಾರಿ ಕ್ಷೇತ್ರದಲ್ಲಿ ಇಲ್ಲ ಅಂತ. ಸತ್ಯವಾದ ಮಾತು. ನಮ್ಮಲ್ಲಿ ನಮ್ಮ ಎರಡೂ ಜಿಲ್ಲೆಯಲ್ಲಿಯೂ ಯಾವ ಸಹಕಾರಿ ಸಂಘದಲ್ಲಿಯೂ ಕೂಡ ನಾವು ರಾಜಕೀಯ ಮಾಡೋದಿಲ್ಲ, ನಾನು ರಾಜಕೀಯಕ್ಕೆ ಹೋಗುವುದಿಲ್ಲ. ಇದು ನಂದು ದೃಢ ನಿಶ್ಚಯ. ಯಾರೇ ಏನೇ ಒತ್ತಡ ತಂದರೂ ನಾವು ಅದಕ್ಕೆ ಬಗ್ಗುವುದಿಲ್ಲ. ರಾಜಕೀಯ ರಹಿತವಾದಂಥ ಒಂದು ಸಹಕಾರಿ ಕ್ಷೇತ್ರ ಇದ್ದರೆ ಅದು ನಮ್ಮ ಅವಿಭಜಿತ ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ಇನ್ನು ಕೆಳಗೆ ಇಳುವ ಮೊದಲು ನಮ್ಮ ಲೋಕೇಶ್ ಅವರು ಹೇಳಿದ್ದಾರೆ, ಏನಾದರೂ ಕೊಟ್ಟು ಹೋಗಿ ಹೇಳಿ. ಏನು ಕೊಡಬೇಕಲ್ವ? ಕೊಡಬೇಕು ಹೇಳಿದರೆ ಮೇಕಪ್ ಮಾಡಲಿಕ್ಕೆ ಒಂದು ಮೇಕಪ್ ರೂಮ್ ಮಾಡಲಿಕ್ಕೆ ಹೇಳಿದ್ದೇನೆ, ಅದಕ್ಕೆ ದುಡ್ಡು ಕೊಡುವ ಲೋಕೇಶ್ ಅವರೇ. ಅದು ನೀವು ಖರ್ಚು ಮಾಡಬೇಡಿ, ಮಹಿಳೆಯರ ಪರವಾಗಿ ನಾವೇ ಕೊಡ್ತೇವೆ. ಅದು ಬಿಟ್ಟು ಇನ್ನೊಂದು 10 ಲಕ್ಷ ರೂಪಾಯಿ ನಿಮಗೆ ಕೊಡ್ತೇವೆ ಅಂತ ಹೇಳಿಕೊಂಡು ಎಲ್ರಿಗೂ ಶುಭ ಕೋರಿ ನನ್ನ ಮಾತು ಮುಗಿಸ್ತೇನೆ. ಜೈ ಸಾಕಾರ. ವಂದನೆಗಳು ಬಂಧುಗಳೇ. ಈ ಒಂದು ಮಹಿಳೆಯರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಟ್ಟಂತಹ ಈ ಒಂದು ಬ್ಯಾಂಕ್ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲನ್ನು ಕೊಟ್ಟಿದೆ. ಇನ್ನೂ ಕೂಡ ಎತ್ತರದ ದಿಕ್ಕಿನಲ್ಲಿ ಇದು ಸಾಗಲಿ, ಜನಸಾಮಾನ್ಯರ ಈ ಒಂದು ಆಶೋತ್ತರಗಳಿಗೆ ಸ್ಪಂದಿಸಲಿ ಅನ್ನುವ ನುಡಿಯೊಂದಿಗೆ ನಮ್ಮ ಅಧ್ಯಕ್ಷ ನುಡಿಯನ್ನು ನುಡಿದಂಥ ಸಹಕಾರಿ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ ಎಲ್ಲ ಬಂಧುಗಳ ಪರವಾಗಿ ಅಭಿವಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇವೆ. ವಿಶೇಷವಾಗಿ ನಮ್ಮ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದಂತಹ ತುಕಾರಾಮ್ ಸನಿಲ್ ರವರು ದಯವಿಟ್ಟು ವೇದಿಕೆ ಬಂದು ನಮ್ಮ ಗೌರವಾನ್ವಿತ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಲ್ಲಿ ಈ ಒಂದು ಸ್ಮರಣಿಕೆಯ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ತುಕಾರಾಮ್ ಸನಿಲ್ ರವರ ಮಾಜಿ ಅಧ್ಯಕ್ಷರು, ಇದೀಗ ಅವರಿಗೆ ಸನ್ಮಾನ್ಯ MN ರಾಜೇಂದ್ರ ಕುಮಾರ್ ಅವರು ಈ ಗೌರವವನ್ನು ನೀಡಿದ್ದಾರೆ.